ನಂಬರ್ ಇಲ್ದೆ ಜಗತ್ತೇ ಇಲ್ಲ. ನಾವು ಎಲ್ಲಿ ನೋಡಿದ್ರು ನಂಬರ್. ಫೋನ್ ಅಲ್ಲಿ ನಂಬರ್ ಇದೆ, ವಾಚ್ ಅಲ್ಲಿ ನಂಬರ್ ಇದೆ, ಎಷ್ಟು ಆಯಸ್ಸು ಅದರಲ್ಲೂ ನಂಬರ್ ಇದೆ. ನಾವು ಹುಟ್ಟಿದ್ದು ನಂಬರ್ ಇಂದ, ಸಾಯೋದು ನಂಬರ್ ಇಂದ. ನಂಬರ್ ಇಲ್ದೆ ಜೀವನ ಇಲ್ಲ. ಸೊ ಇವತ್ತು ಆ ನಂಬರ್ನ ಅರಿದು ಕುಡಿದಂತ ನಮ್ಮ ಪ್ರೀತಿಯ ಜಯ ಶ್ರೀನಿವಾಸನ್ ಗುರುಜಿ ಇದ್ದಾರೆ ಆನ್ ಜಯ ಶ್ರೀನಿವಾಸನ್ ಟಾಕ್ಸ್. ಗುರುಜಿ, ವೆಲ್ಕಮ್ ನಿಮ್ಗೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ, ನಂಬರ್ ಬಗ್ಗೆನೇ ಹೇಳ್ತಾ ಇರ್ತೆ. ಯಾಕಂದ್ರೆ ಏನ್ ಕಾನ್ಸ್ಟೆಂಟ್ ಆಗಿರುತ್ತಲ್ಲ ಗೊತ್ತಿಲ್ಲ, ನಂಬರ್ ಮಾತ್ರ ಚೇಂಜ್ ಆಗ್ತಿರುತ್ತೆ ಅಂತ. ಸೊ ಆ ನಂಬರ್ ನಮ್ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ರೀಸೆಂಟ್ ಆಗಿ ಮಾತಾಡಿದ್ವಿ ಕೂಡ, ಮದುವೆ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇವತ್ತು ಆ ಡೇಟು ವೈಯಕ್ತಿಕವಾಗಿ ಹೆಂಗೆ ಇಂಪ್ಲೈ ಆಗುತ್ತೆ ಅಂತ ಮಾತಾಡೋಣ. ವಿಲ್ ಸ್ಟಾರ್ಟ್ ಆಫ್ ವಿತ್ ನಂಬರ್ 1. 1 ಅಂದ್ರೆ 1, 10, 19, 28. ಈ 4 ದಿನ ಒಂದೇ ನಂಬರ್ ಬರುತ್ತೆ. ಇವ್ರು ಯಾವ ತರ ಇರ್ತಾರೆ, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಗುರುಜಿ? ಮತ್ತೆ ಈ ವರ್ಷ ಏನ್ ಒಳ್ಳೇದಾಗುತ್ತೆ ಅವ್ರಿಗೆ? ಏನ್ ಮಾಡ್ಬೇಕು? 2025 ಹೇಗಿರುತ್ತೆ? ತುಂಬಾ ಮುಖ್ಯವಾಗಿ ಯಾವತ್ತೂ ಅಷ್ಟೇ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋವಾಗ ಮಾತ್ರ ನಮಗೆ ಖುಷಿ ಅಂತ ಅನ್ಸುತ್ತೆ. ಎಲ್ಲರಿಗೂ ಸ್ಟ್ರೆಂಗ್ತ್ ಇರುತ್ತೆ, ವೀಕ್ನೆಸ್ ಇರುತ್ತೆ, ಮೆರಿಟ್ ಇರುತ್ತೆ, ಡಿಮೆರಿಟ್ ಇರುತ್ತೆ. ಆ ಮೆರಿಟ್ ಪಾಯಿಂಟ್ಸ್ನ, ಸ್ಟ್ರೆಂಗ್ತ್ನ ನಾವು ಇನ್ನೆಷ್ಟು ಚೆನ್ನಾಗಿ ಮಾಡ್ಕೊಳ್ತೀವೋ, ಈ ನೆಗೆಟಿವ್, ಡಿಮೆರಿಟ್, ವೀಕ್ನೆಸ್ ಕಮ್ಮಿ ಆಗುತ್ತೆ. ಆದ್ರೆ ಬರೀ ಸ್ಟ್ರೆಂಗ್ತ್ನೇ ಕಂಡ್ಕೊಂಡು ಹೋಗ್ಬಿಟ್ರೆ ನಾವು ಮುಂದುವರಿಯೋದು ಕಷ್ಟ ಆಗುತ್ತೆ. ನಮ್ಮ ವೀಕ್ನೆಸ್ ಕೂಡ ನಮಗೆ ಗೊತ್ತಿರ್ಬೇಕು. ಆ ರೀತಿ ನೋಡುವಾಗ 1, 10, 19, 28 ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಒಂದು 4 ದಿನ. ಈ ಸಂಖ್ಯೆಯಲ್ಲಿ ಹುಟ್ಟಿದ ಎಲ್ಲರೂ, ಈ ಡೇಟಲ್ಲಿ ಹುಟ್ಟಿರೋರು, ಈ ತಾರೀಕಿನಲ್ಲಿ ಹುಟ್ಟಿರೋರು ಎಲ್ಲರನ್ನೂ ಕರೆಯಲ್ಪಡೋದು ಬಂದು, ಇವ್ರನ್ನ ರೂಲ್ ಮಾಡ್ತಕ್ಕಂಥ ಗ್ರಹ ಸನ್, ಸೂರ್ಯಗ್ರಹನೇ ಇವ್ರನ್ನ ರೂಲ್ ಮಾಡೋದು. ಆ ಸೂರ್ಯ ಗ್ರಹದ ಕ್ವಾಲಿಟಿ ಏನಿರುತ್ತೋ ಆ ಕ್ವಾಲಿಟಿ ಎಲ್ಲ ಇವರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್, ಮ್ಯಾನರಿಸಮ್ಸ್ ಆಗಿ ಪ್ರತಿಬಿಂಬಿಸುತ್ತೆ. ಈಗ ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಯಾರು? ಸೂರ್ಯೋದಯ ಅಂತೀವಿ. ಆಗ ಸೂರ್ಯೋದಯ ಆದ್ಮೇಲೆ ತಾನೇ ಜೀವನ, ಯಾರದೇ ಆಗ್ಲಿ, ನಿಮ್ದಾಗ್ಲಿ ನಮ್ದಾಗ್ಲಿ. ಏನೋ ಈ ನಡುವೆ IT ಪೈಟಿ ಅಂತ ಬಂದಿದೆ, ನೈಟ್ ಎಲ್ಲ ಪಾಪ ಕೆಲಸ ಮಾಡ್ತಾರೆ. ಕಾಲ್ ಸೆಂಟರ್ ಅವ್ರು ನೈಟ್ ಕೆಲಸ ಮಾಡ್ತಾರೆ, ಇವ್ರು ನೈಟ್ ಕೆಲಸ ಮಾಡ್ತಿರ್ತಾರೆ. ಅದ್ರ ಪ್ರೊಡಕ್ಟಿವಿಟಿ ತಗೊಳ್ಳೋದು ಬೆಳಗ್ಗೆ ಹೊತ್ತಲ್ಲಿ. ಕರೆಕ್ಟಾ? ನಾವ್ ಅನ್ಕೊಂಡಿದೀವಿ ಅಲ್ಲಿ ಕೂಡ ಸೂರ್ಯೋದಯದಲ್ಲೇ ಕೆಲಸ ನಡೆಯೋದು ಅಲ್ವಾ? ಅವ್ರೇನ್ ಮಾಡ್ತಾರೆ, ನಿಮಗ್ ನೈಟ್ ಇರ್ಬೋದು ಸ್ವಾಮಿ, ನಮಗ್ ನೈಟ್ ಕೆಲಸ ಮಾಡಕ್ಕಾಗಲ್ಲ, ನೀವು ನಮ್ಗೋಸ್ಕರ ಮಾಡಿ ಅಂತ ದುಡ್ಡು ಜಾಸ್ತಿ ಕೊಟ್ಟು ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಸೂರ್ಯೋದಯದಲ್ಲಿ ಅವ್ರಿಗೂ ಕೆಲಸ. ಅವಾಗ ಸೂರ್ಯ ಹುಟ್ಟಿದ್ರೆ ಮಾತ್ರನೇ ಕೆಲಸ. ಕರೆಕ್ಟ್. ಸೂರ್ಯ ಇಲ್ಲ ಅಂದ್ರೆ ಈ ಪ್ರಪಂಚ ಇಲ್ಲ ಅಂತಾನೆ ನಂಬೇಕು. ಅದು ಟ್ರೂ ಆಲ್ಸೋ. ವಿತೌಟ್ ಸನ್ ನಥಿಂಗ್ ಇಸ್ ಸ್ಟೇಬಲ್ ಇನ್ ದ ಅರ್ತ್. ಕರೆಕ್ಟ್. ಸೂರ್ಯ ಇಲ್ಲ ಅಂದ್ರೆ ಏನು ಇಲ್ಲ. ಆಮೇಲೆ ಸೂರ್ಯನ ಬೆಳಕು ಬೀಳಲಿಲ್ಲ ಅಂದ್ರೆ ಏನೊಂದು ಇಲ್ಲ. ಸಣ್ಣ ಒಂದು ಹುಳು ಉಪ್ಪಟೆಯಿಂದ ಹಿಡಿದು ನೀವು ದೊಡ್ಡ ಒಂದು ಮನುಷ್ಯ ಅಂತ ಹೇಳ್ತಕ್ಕಂಥ 7th ಸೆನ್ಸ್ ನಮಗೂ ಅಷ್ಟೇ. ಆ ಸೂರ್ಯನ ಒಂದು ಬೆಳಕು, ಶಾಖ, ಆ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದಿಲ್ಲ ಅಂದ್ರೆ ನಾವು ಯಾವತ್ತೂ ಎನರ್ಜೆಟಿಕ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಇದು ನಿಜವಾದಂತ ವಿಷಯ. ಅದೇ ರೀತಿನೇ ಈ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿರೋರು ಹೇಗೆ ಅಂದ್ರೆ, ಸೂರ್ಯನ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವೋ ಅದೇ ರೀತಿ ಈ ತಾರೀಕಲ್ಲಿ ಹುಟ್ಟಿರೋರ ಮೇಲೆ ನಾವು ಡಿಪೆಂಡ್ ಆಗೇ ಇರ್ತೀವಿ. ಯಾಕಂದ್ರೆ ಸೂರ್ಯನ ಕ್ವಾಲಿಟಿ ಅಲ್ವಾ ಅವರು. ಅವಾಗ ಡಿಪೆಂಡ್ ಆಗ್ಬೇಕಾದ್ದು ಧರ್ಮ ಆಗ್ಬಿಡ್ತದೆ ನಮ್ಗೆ. ಕರೆಕ್ಟ್. ಆದ್ರಿಂದ ಅವ್ರೇನಾಗ್ತಾರೆ, ಇಂಡಿಪೆಂಡೆಂಟ್ ಆಗ್ಬಿಡ್ತಾರೆ. ನಾವೆಲ್ಲ ಇವಾಗ ನಾನ್ ನಿನ್ ಮೇಲೆ ಡಿಪೆಂಡ್ ಅಂದಿದ ತಕ್ಷಣ ನೀನ್ ಹೆಮ್ಮೆ ಪಟ್ರೆ ಓಕೆ, ಐ ಆಮ್ ಇಂಡಿಪೆಂಡೆಂಟ್, ಸೂರ್ಯ ನಾನು, ಗರ್ವ. ನಾನ್ ಬಂದ್ರೇನೆ, ನಾನು ಹುಟ್ಟಿದ್ರೇನೆ ಪ್ರಪಂಚ ಕಣ. ನೀವು ಇಂಡಿಪೆಂಡೆಂಟ್ ಅಂತ ಆಯ್ತು, ಸೂರ್ಯನ ತಾರೀಕಲ್ಲಿ ಹುಟ್ಟಿದೀರಾ. ನೀವು ಸೂರ್ಯ ಅನ್ನೋದ್ರಿಂದ ನಾವು ಗೌರವ ಕೊಟ್ಟು, ನೀವು ಇಲ್ಲ ಅಂದ್ರೆ ಇನ್ನೇನು ಇಲ್ಲ ಅಂತೇಳಿ ನಾವು ಡಿಪೆಂಡೆಂಟ್ ಆಗಿದ್ದೀವಿ. ನೀವು ಇಂಡಿಪೆಂಡೆಂಟ್ ಇದ್ದೀರಾ. ನೀವು ಹುಟ್ಟಿದ್ರೇನೆ ನಮ್ಗೆ ಪ್ರಪಂಚಕ್ಕೇನೆ ಕೆಲಸ ಮಾಡಕ್ಕಾಗೋದು. ಆಮೇಲೆ ಸೂರ್ಯನನ್ನ ಕಿಂಗ್ ಆಫ್ ಪ್ಲಾನೆಟ್ಸ್ ಅಂತ ಕರೆದವ್ರೆ. ನಮ್ಮಲ್ಲಿ ಎಷ್ಟೋ ಪ್ಲಾನೆಟ್ಸ್ ಇದೆ, ಕಂಡಿಡಿದಿರೋದು ಒಂದು 9 ಪ್ಲಾನೆಟ್. 9 ಪ್ಲಾನೆಟ್ ಕೆಲಸ ಮಾಡತ್ತಪ್ಪ. ಇನ್ನು ಮಿಕ್ಕಿದ್ ಮಾಡ್ತವೆ, ಬಟ್ 9 ಪ್ರಧಾನವಾಗಿ ಹೇಳಿದೀವಿ. ರಾಹು ಇದೆ, ಕೇತು ಇದೆ, ಚಂದ್ರ ಇದ್ದಾನೆ, ಇನ್ನ ಬೇರೆ ಬೇರೆ ಶನಿ ಇದ್ದಾನೆ, ಎಲ್ಲ. ಕಿಂಗ್ ಆಫ್ ಆಲ್ ಪ್ಲಾನೆಟ್ ಅಂದ್ರೆ ಇವ್ರೆ. ಕರೆಕ್ಟ್. ಆಗ ನಿಜವಾಗ್ಲೂ ಪ್ಲಾನೆಟ್ ಅಲ್ಲಿ ಕಿಂಗ್ ಮಾತ್ರ ಅಲ್ಲ ಇವರು, ರಿಯಲ್ ಲೈಫ್ ಅಲ್ಲೂ ಇವರು ಕಿಂಗ್. ಹೆಣ್ಮಗು ಹುಟ್ಟಿದ್ರೆ ಏನಂದ್ರೆ ಕ್ವೀನ್ ಅಂತ ಅನ್ಕೊಳ್ಳಿ ಅಷ್ಟೇ. ಅಂದ್ರೆ ಈ 1ನೇ ತಾರೀಕು, 10ನೇ ತಾರೀಕು, 19, 28ನೇ ತಾರೀಕು ಹುಟ್ಟಿರೋ ಹೆಣ್ಣು ಮಗು ಆದ್ರೂ ಸರಿ,
ಗಂಡು ಮಗು ಆದ್ರೂ ಸರಿ ಕಿಂಗ್ ಅಂಡ್ ಕ್ವೀನ್ ಆಟಿಟ್ಯೂಡ್. ಹ್ಮ್ ಓಕೆ, ಮೇಲ್ ಫೀಮೇಲ್ ಅನ್ನೋದಕ್ಕೆ ಒಂದು ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಬಯೋಲಾಜಿಕಲಿ ಫೀಮೇಲ್ ಇರ್ತಾರೆ ಹೊರತು, ಬಯೋಲಾಜಿಕಲಿ ಫೀಮೇಲ್ ಅಂದ್ರೆ ಜಡೆ ಬರುತ್ತೆ, ಅದು ಬರುತ್ತೆ, ಹಂಗಿರ್ತಾರೆ ಹಿಂಗಿರ್ತಾರೆ. ಗಂಡು ಮಕ್ಳು ಅಂದ್ರೆ ಮೀಸೆ ಬರುತ್ತೆ, ಹಿಂಗೆಲ್ಲ ಅಷ್ಟೇ. ಆದರೆ ಕ್ಯಾರೆಕ್ಟರ್ ವೈಸ್ ಅಂತ ನೀವು ನೋಡಿದ್ರೆ ಬಯೋಲಾಜಿಕಲಿ ಫೀಮೇಲ್, ಲಾಜಿಕಲಿ ಮೇಲ್ ಆಟಿಟ್ಯೂಡೇ ಇರ್ತದೆ ಜಾಸ್ತಿ. ಮೇಲ್ ತರನೇ ಇರೋಣ ಅಂತ ಅನ್ಕೊಳ್ತಾರೆ, ಮೇಲ್ ತರನೇ ಇರೋಣ ಅನ್ಕೊಳ್ತಾರೆ. ಅದೇ ರೀತಿ ಇವ್ರನ್ನೆಲ್ಲರೂ ನಾವು ಕರಿಬೇಕಾಗಿರೋದೆ ಸಾಮಂತ ರಾಜ ಸ್ವಲ್ಪ ಕಮ್ಮಿ, ಆಮೇಲೆ ರಾಜ, ಆಮೇಲೆ ಮಹಾರಾಜ, ಆಮೇಲೆ ಚಕ್ರವರ್ತಿ, ಆಮೇಲೆ ಸಾಮ್ರಾಟ. ಇಷ್ಟು ಈ ರೀತಿ ಕ್ವಾಲಿಟಿಗಳು ಈ ತಾರೀಕಲ್ಲಿ ಹುಟ್ಟೋರ್ಗೆ ಇದ್ದೇ ಇರ್ತದೆ. ಮೈ ಗುಡ್ಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅದು ಹೆಂಗಾದ್ರೂ ಹುಟ್ಟಿರ್ಲಿ ಅವರು, ಅವ್ರ ಹತ್ರ ದುಡ್ಡಿದೆ, ಕಾಸಿದೆ, ಇಲ್ಲ ನಾನು ನಾರ್ಮಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ಏನು ಹುಟ್ಟಿದ್ರು ಅವ್ರಿಗೆ ಇನ್ನೊಬ್ರಿಗೆ ಆದೇಶ ಕೊಡೋದಕ್ಕೆ ಖುಷಿ ಕೊಡ್ತಾರೆ, ಬಿಡುತ್ತೆ ಹೊರತು ಇನ್ನೊಬ್ರ ಹತ್ರ ಬಂದ್ಬಿಟ್ಟು ಅಡ್ವೈಸ್ ತಗೊಳ್ಳೋದು, ಸಲಾ ಮುಡಿಯೋದು, 4 ಸತಿ ಸಲಾ ಮಾಡಿಸ್ಕೊಳಕ್ಕೆ ಖುಷಿ ಇರ್ತದೆ, ಓಡೋಕೆ ಇಷ್ಟ ಇರಲ್ಲ, ಓಡೋದಕ್ಕೆ ಇಷ್ಟ ಇರಲ್ಲ. ಸ್ವಾಭಿಮಾನ ಹೇಗಿರುತ್ತೆ ಅಂದ್ರೆ, ಅದೇ ಹೇಳಿದ್ನಲ್ಲ, ಯಾವ ರಾಜನಿಗೆ ಆ ಆಟಿಟ್ಯೂಡ್ ಅಂತ ಇರ್ತೀವಲ್ಲ, ಅದು ಈ 1, 10, 19, 28ನೇ ತಾರೀಕು ಹುಟ್ಟೋರ್ಗೆ ಅಷ್ಟೇ ಇರುತ್ತೆ. ಅದೇ ರೀತಿ ಇದ್ರಲ್ಲಿ ಒಂದು 70% ರಿಂದ 80% ಜನ ಆ ಆಟಿಟ್ಯೂಡ್ಗೆ ತಕ್ಕಂಗೆನೆ ಒಂದು ಪೊಸಿಷನ್ಗೆ ಹೋಗ್ತಾರೆ. ನೀನ್ ಪೊಸಿಷನ್ಗೆ ಹೋಗಿ, ಇವಾಗ ನೀನ್ ರಾಜನಾಗ್ಬಿಟ್ಟು ಆಟಿಟ್ಯೂಡ್ ತೋರಿಸ್ತೆ ಅಂದ್ರೆ ಡಸಂಟ್ ಮ್ಯಾಟರ್, ಇಟ್ಸ್ ಗುಡ್, ಆಕ್ಚುಲಿ ಗುಡ್ ಇರ್ಬೇಕು. ರಾಜ ಅಂದ್ಮೇಲೆ ಆ ಗಾಂಭೀರ್ಯತೆ ಇರಬೇಕು, ಸಿಂಹ ಅಂದ್ಮೇಲೆ ಆ ಗಾಂಭೀರ್ಯತೆ ಇರಬೇಕು. ಅದು ನೀನ್ ರಾಜ ಅಲ್ಲ, ಕಾಮನ್ ಆಗಿದ್ಯಾ, ಕಾಮನ್ ಆಗಿದ್ಬಿಟ್ಟು ನೀನ್ ದರ್ಬಾರ್ ತೋರಿಸ್ದೆ ಅಂದ್ರೆ ಅದು ಚೆನ್ನಾಗಿರಲ್ಲ. ರಾಜ ಆಗಿ ನೀನ್ ದರ್ಬಾರಲ್ಲಿ ಕುತ್ಕೊಂಡು, ಹಿಂಗೆ ಸಿಂಹಾಸನದಲ್ಲಿ ಕುತ್ಕೊಂಡು ಅಂದಿದ ತಕ್ಷಣ ರಾಜಾದಿ ರಾಜ, ರಾಜ ಕುಲೋತ್ತುಂಗ, ರಾಜ ಮಾರ್ತಾಂಡ, ಶ್ರೀ 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 ಅಂತ ಕರೆದಾಗ ರಾಜ್ಯಭಾರ ಮಾಡ್ತಾ ಇದೆಯಾ, ಸಿಂಹಾಸನದಲ್ಲಿ ಕುತ್ಕೊಂಡಿದ್ಯಾ, ಸಭೆಯಲ್ಲಿ ಇದೆಯಾ, ನೀನ್ ಮಾಡ್ಕೊಂಡ್ರೆ ಓಕೆಪ್ಪ. ಇಲ್ಲಿ ನೋಡಿದ್ರೆ ಏನು ಇಲ್ಲದೆ ಮಾಡ್ಬಿಟ್ರೆ ಕಷ್ಟ ಅಲ್ವಾ. ಅದರಿಂದ ಒಂದು 20-30% ಜನ ಅವ್ರಿಗೆ ಅದು ಪೊಸಿಷನ್ ಬಂದಿರಲ್ಲ, ಅದನ್ನ ಮಾಡಕ್ ಹೋಗ್ತಾರೆ. ಮಾಡಕ್ ಹೋದಾಗ ಏನಾಗುತ್ತೆ, ಏನ್ ಮಗ ತುಂಬಾ ಡಾಮಿನೇಷನ್ ಮಾಡ್ತಾನೆ, ನಾವು ನೋಡಿದ್ರೆ ಕ್ವಾಲಿಟಿ ಇಲ್ಲ, ಏನಿಲ್ಲ. ಇವಾಗ ಕೆಲವರೆಲ್ಲ ಬಾಸಿಸಮ್ ಮಾಡುವಾಗ ಅವ್ರ ಸಬಾರ್ಡಿನೇಟ್ಸ್ಗೆ ಒಂಥರ ಖುಷಿ ಅನ್ಸಿಲ್ಲ ಅಂದ್ರು, ನಮ್ ಬಾಸು ಡಾಮಿನೇಷನ್ ಮಾಡ್ತಾರೆ, ಪರ್ಫೆಕ್ಷನ್ ಅದು ಇದು ಎದುರು ನೋಡ್ತಾರೆ, ಕೆಲಸ ಮಾಡಿಸ್ತಾರೆ. ಆದ್ರೆ ಟ್ಯಾಲೆಂಟ್ ಇದ್ದಾನೆ, ಟ್ಯಾಲೆಂಟ್ ಇರೋದ್ರಿಂದ ಅಕ್ಸೆಪ್ಟ್ ಮಾಡ್ತಾರೆ. ಏನೋ ಬಾಸಿಸಮ್ ಇದ್ರು ಅಕ್ಸೆಪ್ಟ್ ಮಾಡ್ತಾರೆ. ಆಕ್ಚುಲಿ ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟಿ ಇರೋದು 1, 10, 19, 20 ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟಿ ಇದ್ದು ರಾಜನಾಗಿ ಮಹಾರಾಜನಾಗಿ ಮಾಡ್ಕೊಂಡು ಬಂದಾಗ ನಿಮ್ಮ ಸಬಾರ್ಡಿನೇಟ್ಗೂ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇರ್ತದೆ. ಇಲ್ಲಮ್ಮ, ಬೇರೆ ಆರ್ಗ್ಯುಮೆಂಟ್ ಮಾಡುವಾಗ ಆಟಿಟ್ಯೂಡ್ ಸಿಕ್ಕಾಪಟ್ಟೆ ಬಾಸಿಸಮ್, ಡಿಕ್ಟೇಟರ್ಶಿಪ್, ಅದು ಇದು ಅಂತ ಹೇಳಿದ್ರು ಕೂಡ ಕೆಲವರು ಮಾತ್ರ ಅದನ್ನ ಕ್ಲಿಯರ್ ಆಗಿ ಗಮನಿಸ್ತಾರೆ, ರಾಜನ ಕ್ವಾಲಿಟಿ ಇದೆ. ಅದರಿಂದ ಅವ್ರು ಹೇಳೋದನ್ನ ನಾವು ತಗೊಳ್ಳೋಣ ಅಂತ ಹೇಳ್ತಕ್ಕಂಥವ್ರು ಬಂದಾಗ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಧನೆ ಮೇಲೆ ಸಾಧನೆ, ಸಾಧನೆ ಮೇಲೆ ಸಾಧನೆ. ಏನು ಅಂದ್ರೆ ಸಾಧಾರಣವಾದಂಥ ವ್ಯಕ್ತಿಗಳು. ಇವಾಗ ಹೆಂಗೆ ಚಾಣಕ್ಯನ ಹತ್ರ ಚಂದ್ರಗುಪ್ತ ಮೌರ್ಯ ಸಿಕ್ಕದ, ಏನೂ ಅಲ್ಲ ಅವನು ಅವಾಗ ಅಲ್ವಾ, ಏನೂ ಇಲ್ಲ. ಅವನ್ ಹೆಂಗೆ ಮಹಾರಾಜ ಆದ, ಆ ರೀತಿ ಏನೂ ಇಲ್ಲ ಇವ್ರ ಹತ್ರ. ಯಾರಾದ್ರೂ ಒಬ್ರು ಚಾಣಕ್ಯ ಸಿಗ್ತಾರೆ ಇವ್ರಿಗೆ, ಇವ್ರನ್ನ ಕರ್ಕೊಂಡೋಗಿ ಮಹಾರಾಜನ್ ಮಾಡ್ತಾರೆ. ನೀನ್ ಕುರಿ ಮೇಯಿಸ್ತಾ ನಿಂತಿದ್ಯೋ, ಹಸು ಮೇಯಿಸ್ತಾ ನಿಂತಿದ್ಯೋ, ಇಲ್ಲ ನೀನು ಬೀದಿಯಲ್ಲಿ ಏನೋ ವ್ಯಾಪಾರ ಮಾಡ್ಕೊಂಡು ನಿಂತಿದ್ಯೋ, ಸಣ್ಣ ವ್ಯಾಪಾರ, ಯಾವ ತರಕಾರಿ ಏನಿದ್ರು ಸರ್, ನೀನ್ ಕರ್ಕೊಂಡೋಗಿ ನೀನು ವ್ಯಾಪಾರ ಮಾಡಿದ್ರು ನೀನು ರಾಜ ಮಾಡ್ತಾರೆ, ನೀನು ರಾಜಕಾರಣ ಮಾಡಿದ್ರು ನೀನ್ ರಾಜ ಮಾಡ್ತಾರೆ. ಯಾವ ಫೀಲ್ಡ್ ನೀನ್ ಕೆಲಸ ಮಾಡ್ತಿದ್ದಳು ರಾಜನೇ ನೀನು. ಕರೆಕ್ಟ್. ಇವಾಗ 1ನೇ ತಾರೀಕು ಹುಟ್ಟರೋರು ಕ್ರಿಕೆಟ್ ಆಡಿದ್ರು ಅವ್ನ್ ರಾಜನೇ ಕ್ರಿಕೆಟ್ ಜಗತ್ತಲ್ಲಿ. 10ನೇ ತಾರೀಕು ಹುಟ್ಟಿರೋದು ಸುನಿಲ್ ಗವಾಸ್ಕರ್, ನೋಡಿದಿರ್ತಾರೆ ಸುನಿಲ್ ಗವಾಸ್ಕರ್, ಅವ್ರ ತಾನೆ ಫಸ್ಟ್ 10,000 ರನ್ ಹೊಡೆದಿದ್ದು. ಓಕೆ, ಎಲ್ಲರೂ ಹೆಲ್ಮೆಟ್ ಹಾಕೊಂಡೇ ಹೋಗೋದು. ಫಾಸ್ಟ್ ಬೌಲರ್ಗೆ ಯಾರು ಎಲ್ಲ ಫುಲ್ ಟೈಮ್ ಹೆಲ್ಮೆಟ್ ಹಾಕಿರ್ತಾರೆ. ಇವರು ಎಂತ ಫಾಸ್ಟ್ ಬೌಲರ್ ಬಂದ್ರೆ ಹೆಲ್ಮೆಟ್ ಹಾಕಲ್ಲ. ಫೈನಲ್ 1-2-3 ಮ್ಯಾಚ್ ಅಲ್ಲಿ ಈ ಸ್ಕಲ್ ಟೈಪ್ ಅಲ್ಲಿ ಹಾಕಿರೋರು, ಫುಲ್ ಹೆಲ್ಮೆಟ್ ಹಾಕ್ತಾ ಇರ್ಲಿಲ್ಲ. ಇದುವರೆಗೂ ಅದು ಇತಿಹಾಸನೇ. ಇವತ್ತಂತೂ ಅದನ್ನ ಆ ಹೆಲ್ಮೆಟ್ ಹಾಕದೆ ಬೌಲಿಂಗ್ ಹೋಗೋದಕ್ಕೆ ಇದು ರೂಲ್ಸೇ ಅನುಮತಿ ಕೊಡಲ್ಲ. ಯಾಕಂದ್ರೆ ಒಂದ್ಸರಿ ಬಿದ್ರೆ ಏಟ್ ಬಿದ್ರೆ ಹೋಯ್ತು. ನೀನ್ ಅನ್ಕೋಬಹುದು ನೀನು ಪ್ಯಾಡ್ ಹಾಕ್ಲೇಬೇಕು, ನಾನು ಹಾಕಲ್ಲ ಸರ್ ಅಂದ್ರೆ ಆಗಲ್ಲ. ಆದ್ರೆ ಆ ರೆಕಾರ್ಡ್ ನೋಡಿದ್ರ ಅದನ್ನ ಯಾರಾದ್ರೂ ಬ್ರೇಕ್ ಮಾಡಕ್ ಆಯ್ತು ಇದುವರೆಗೂ? 10,000 ರನ್ ಬೇಕಾದ್ರೆ ಹೊಡೆದ್ಬಿಟ್ರು, ಸಚಿನ್ ತೆಂಡೂಲ್ಕರ್ ಹೊಡೆದ್ರು, ಆಮೇಲೆ ಇವಾಗ ವಿರಾಟ್ ಕೊಹ್ಲಿ ಹೊಡಿತಾರೆ, ಹೋಗ್ತದೆ. ಆ ಹೆಲ್ಮೆಟ್ ಅಂತ ಹೇಳಿದ್ವಿ, ಆ ಲಾಜಿಕ್ ನ 10ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಮಾಡಿದ್ರು. ಒಂದ್ರ ಪಕ್ಕದಲ್ಲಿ 0 ಬಂತು, ಅವ್ರು ಇನ್ನೂ 0 ಅಂತ ಹಾಕೊಂಡು 10,000ಕ್ಕೆ 0, 5-6 0 ಮಾಡ್ಬಿಟ್ರು. 4 0, 100ಕ್ಕೆ 2 0, 1000ಕ್ಕೆ 3 0, 4 0. ಆಗ ಒಂದ್ರ ಪಕ್ಕದಲ್ಲಿ 1 0 ಹಾಕಿ ಹುಟ್ಟಿದವರು ಎಷ್ಟು ರನ್ನಪ್ಪ ಹೊಡೆದ್ರು? 4 0. ಬಾಲ್ ಹೆಂಗಿರುತ್ತೆ? 0. ಆ ಬಾಲ್ನ ಎಷ್ಟು ಸಾರಿ ಹೊಡೆದ್ರು?
10,000 ನೋಡಿದ್ರ ನಂಬರ್ಸ್ ಹೆಂಗ್ ಕೆಲಸ, ನೀವ್ ಹೇಳಿದ್ರೆ ನಂಬರೇ ಅಲ್ಲ. ಹೌದು ಅಷ್ಟೇ. ಕರೆಕ್ಟ್. ಆಮೇಲೆ 10ನೇ ತಾರೀಕು ಇಲ್ಲ 1ನೇ ತಾರೀಕು ಕೊಟ್ಟಿರೋದೆ ರಾಜಮೌಳಿ. ರಾಜಮೌಳಿ ಅಲ್ವಾ, ತೆಗಿಯೋ ಸಿನಿಮಾ ಅಲ್ಲ ರಾಜ ಮಹಾರಾಜರದೆ. ಮೊದಲು ತೆಗಿತಿದ್ದಲ್ಲ ಯಾವ್ದೋ ಲವ್, ಅದು ತೆಗೆದ್ರು. ಆದ್ರೆ ಆಮೇಲೆ ಬರ್ತಾ ನೋಡಿ ಹೌದು ರಾಜ ಮಹಾರಾಜರದು, ಪಾಲಿಟಿಕ್ಸ್ದು, ಬ್ರಿಟಿಷ್ದು, ಈ ರೂಲ್ದು, ಇದ್ರ ಬಗ್ಗೆನೇ ತೆಗಿತಾರೆ ಸಿನಿಮಾ. ಕರೆಕ್ಟ್. ಅದ್ರ ಬಗ್ಗೆ ತೆಗಿತಾರೆ. ಆಮೇಲೆ ನಿಜ ಹೇಳ್ಬೇಕಂದ್ರೆ ಡೈರೆಕ್ಟ್ರು ಅವರು ವಯಸ್ಸಲ್ಲಿ ಸಣ್ಣವರು ದೊಡ್ಡವರು ಅದೆಲ್ಲ ಏನಿಲ್ಲ, ಎಂತ ಹೀರೋ ಕೂತಿದ್ರು, ಸರ್ ಹಿಂಗಿಟ್ಟಿದ್ದೀನಿ ಸರ್ ಶಾಟು, ಹಿಂಗೆ ಮಾಡ್ಬೇಕು ಸರ್ ಅಂದ್ರೆ ಅವ್ನು ಎಂತ ಇರೋದ್ರು ಮಾಡ್ಬೇಕು ಅಂದ್ರೆ ಇವ್ರ ಮಾತು ಕೇಳಬೇಕು. 1ನೇ ತಾರೀಕು ಕೊಟ್ಟರು ಅಲ್ವಾ ಸರ್, ಕಣ್ಣಿಂದ 2 ತೊಟ್ಟು ಬೀಳ್ಬೇಕು ಸರ್, 3ನೇ ತೊಟ್ಟು ಬೀಳುವಾಗ ಹಂಗ ಅಂತೀರ ಸರ್ ನೀವು ಅಷ್ಟೇ ಅಂದಾಗ 2 ತೊಟ್ಟು ನೀರು ಬಿಡ್ಬೇಕಾ, 3ನೇ ತೊಟ್ಟಿಗೆ ನಿಂತ್ಕೋಬೇಕಾ, ಎಷ್ಟು 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 ಆದೇಶ ಅದು. ಕರೆಕ್ಟ್. ಪ್ರಿಸೈಸ್ಲಿ ಕಮಾಂಡಿಂಗ್. ಆ ಕಮಾಂಡಿಂಗ್ ನೇಚರ್ ಇವ್ರು ಇದ್ದಾಗ ರಾಜಮೌಳಿ ತರ ನೀವು ಡೈರೆಕ್ಷನ್ ಮಾಡ್ಬಿಟ್ರೆ ಓಕೆ, ಆ ಕ್ವಾಲಿಟಿ ನಿಮ್ಗೆ ಇಲ್ದೇ ಇದ್ದಾಗ ಏನಾಗುತ್ತೆ, ಕಷ್ಟ ಆಗ್ಬಿಡುತ್ತೆ. ಅದರಿಂದ 1, 10, 19, 28ನೇ ತಾರೀಕು ಕೊಟ್ಟರು ಅದನ್ನ ಮೈಗೂಡಿಸ್ಕೋಬೇಕು ಇನ್ನು ಸ್ವಲ್ಪ. ನಾನು ಅವ್ರನ್ನ ಮೋಟಿವೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಯಾವತ್ತೂ ಫ್ಲಾಸ್ ಹೇಳ್ಬೋದು, ಆಮೇಲೆ ಫ್ಲಾಸ್ ಅದಕ್ಕೆ ನೋಡಿ ಹೇಳ್ತಾ ಇದೀನಿ, ವೀಕ್ನೆಸ್ ಸ್ವಲ್ಪ ಹೇಳ್ತಾ ಇದ್ದೀನಿ, ಸ್ಟ್ರೆಂಗ್ತ್ ಜಾಸ್ತಿ ಹೇಳ್ತಾ ಇದ್ದೀನಿ. ಆಮೇಲೆ 1ನೇ ತಾರೀಕು ಕೊಟ್ಟರು ಗವಾಸ್ಕರ್ ಅಲ್ಲಿ ರನ್ ನೋಡಿದ್ರು, ಅವ್ರು ನಂಬರ್ 1 ಆದ್ರು. ಡೈರೆಕ್ಟರ್ ಅಲ್ಲಿ ಇವತ್ತು ನಂಬರ್ 1 ಅಂತ ಕೇಳಿ ನೋಡಿ ರಾಜಮೌಳಿ ಅಂತಾರೆ. ಅವಾಗ ನಂಬರ್ 1 ಅಲ್ಲಿ ಹುಟ್ಟಿದ ನಂಬರ್ 1 ಆಗೇ ಇರ್ತಾನೆ. ಹೌದು ಹೌದು, ಡೌಟ್ ಇಲ್ಲ. ಅವ್ನ ಜಾತಕ ಹೆಂಗಿದೆಯೋ, ಅವ್ರ ತಂದೆ ಬ್ಯಾಕ್ ಗ್ರೌಂಡ್, ತಾಯಿ ಬ್ಯಾಕ್ ಅದೆಲ್ಲ ಬೇರೆ. ಆಕ್ಚುಲಿ ಬ್ಲಡ್ ಅಂಡ್ ಬ್ಯೂಟ್ ತುಂಬಾ ಇಂಪಾರ್ಟೆಂಟ್. ಆದ್ರೆ ಇವ್ರು ಮಾತ್ರ 1ನೇ ತಾರೀಕು ಕೊಟ್ಟರು ಸೂರ್ಯಗ್ರಹ ಅಂದ್ರೆ ಅವ್ರ ಮೇಲೆ ಹೋಲ್ ಟೀಮ್ ಡಿಪೆಂಡ್ ಆಗಿರುತ್ತೆ. ಕರೆಕ್ಟಾ? ಆ ಡೈರೆಕ್ಟರ್ ಮೇಲೆ. ರನ್ ನೋಡಿ ಯಾರು ಓಪನರ್, ಯಾರು? ಸುನಿಲ್ ಗವಾಸ್ಕರ್ ತಾನೆ. ಕರೆಕ್ಟ್. ಯಾವಾಗ ಬರೋದೇ ಅವರೇ ಫಸ್ಟ್. ಹುಟ್ಟಿರೋದು 1ನೇ ತಾರೀಕು, 1ನೇ ನಂಬರ್. ಫಸ್ಟ್ ಬ್ಯಾಟ್ ಎತ್ಕೊಂಬಂದ್ ಫಸ್ಟ್ ಬಾಲ್ ಯಾರು ಹೊಡಿಯೋದು? ನೋಡಿದ್ರ ನಂಬರ್ ಹೆಂಗ್ ಫಾಲೋ ಮಾಡುತ್ತೆ ಅಂತ. ಯಾರಾದ್ರೂ ಮಾಡಕ್ಕಾಗತ್ತಾ ಸರ್? ನಾನು ಹುಟ್ಟಿರೋದು 1ನೇ ನಂಬರ್ ಅಲ್ಲಿ ಸರ್. ನನ್ನ ಕ್ರಿಕೆಟ್ ಕೆರಿಯರ್ ಸ್ಟಾರ್ಟ್ ಆದಾಗ್ಲಿಂದ ಎಂಡ್ ಆಗೋವರೆಗೂ, ರಿಟೈರ್ಮೆಂಟ್ ವರೆಗೂ ನಾನೇ ಸರ್ ಓಪನಿಂಗ್ ಮಾಡಿರೋದು. ಫಸ್ಟ್ ಬಾಲ್ ನ ಫಸ್ಟ್ ಹೊಡೆದಿರೋದು ನಾನೇ. ಯಾರಾದ್ರೂ ಹೇಳಕ್ಕಾಗತ್ತಾ? ಹೆಂಗ್ ನಂಬರ್ ಫಾಲೋ ಮಾಡುತ್ತೆ ನೋಡಿ ಅಕ್ಷಯ್. ನಿಜಾನಾ? ಸೊ ಆ ಲೆವೆಲ್ಗೆ ಆ ನಂಬರ್ ಫಾಲೋ ಮಾಡುವಾಗ ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು, ಆಕ್ಷನ್ ರಿಯಾಕ್ಷನ್ ಆಪೋಸಿಟ್, ಈಕ್ವಲ್ ಅಂಡ್ ಆಪೋಸಿಟ್ ಅಂದಾಗ, ನೀವು ಈಕ್ವಲ್ ಅಂಡ್ ಆಪೋಸಿಟ್ಗೆ ನೀವು ಬಂದಾಗ ನೀವು ಸಾಧನೆ ಮೇಲೆ ಸಾಧನೆ ಮಾಡ್ತೀರಾ. 19ನೇ ತಾರೀಕು ಕೊಟ್ಟಿರೋದು ಇಂದಿರಾ ಗಾಂಧಿ. ಆಕ್ಚುಲಿ ಫೀಮೇಲ್ ಅಂತ ಹೇಳ್ತೀವಿ ನಮ್ಮಲ್ಲಿ. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಸೌಮ್ಯವಾಗಿರ್ತಾರೆ. ಕರೆಕ್ಟ್. ತಾಯಿ ಗುಣ ಇರ್ತದೆ. ಹೆಣ್ಮಕ್ಳು ಅಂದ್ರೆ ತಾಯಿ ಗುಣ ತಾನೆ, ಜನರಲಿ ತಾಯಿ ಅವರೇ ತಾನೆ ಆಗೋದು. ತಾಯಿ ಗುಣ ಇರುತ್ತೆ. ಅಪ್ಪ ಬೇಕಾದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಇರ್ತಾನೆ. ಅಮ್ಮ ಯಾವತ್ತೂ ಕೂಡ ಸ್ಮೂತೆ. ಅಪ್ಪ ಬೇಕಾದ್ರೆ ಸ್ಟ್ರಿಕ್ಟ್ ಆಗಿರ್ತಾನೆ. ಹಿಂಗ್ ಮಾಡು ಅಂತ ಗದರ್ಸ್ತಾನೆ. ಅಮ್ಮ ಅಂದ್ರೆ ಬಾಕಂದ, ಏನಿಲ್ಲ ಬಾಕಂದ, ನಾನು ಕೊಡ್ತೀನಿ ಬಾಕಂದ ಅಂತಾಳೆ. ಹಂಗ್ ತಾನೆ ನಾವು ಹೆಣ್ಣು ಮಕ್ಕಳು, ಅದು ಯಾರೇ ಆಗ್ಲಿ, ನಿಮ್ಮ ತಾಯಿ ಆಗ್ಲಿ, ನಮ್ಮ ತಾಯಿ ಆಗ್ಲಿ, ನಿಮ್ಮ ಅಕ್ಕ ಆಗ್ಲಿ, ನಿಮ್ ತಂಗಿ ಆಗ್ಲಿ, ಎಲ್ಲರಲ್ಲಿ ನಾವು ಹೆಣ್ಣು ಮಕ್ಕಳಲ್ಲಿ ಅದ್ ಎಕ್ಸ್ಪೆಕ್ಟೇಷನ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅವಳೇ ಕರುಣಾಮೂರ್ತಿ. ಆದ್ರೆ ಈ ಅಮ್ಮ ದುರ್ಗೆ, ಕಾಳಿ, ಈ ತರ. ಆ ಕಾಳಿ ದೇವ್ರು ಕೂಡ ದೇವಿಯಲ್ಲಿ ಕಾಳಿ ಇದ್ದಾಳೆ, ಉಗ್ರ ರೂಪ ಅಂತ. ಆ ರೀತಿ ಆಕೆ ಡ್ರೆಸ್ ಕೋಡ್ ನೀವು ನೋಡಿ. ಎತ್ತಿದ್ದೆ ಬಾಫ್ ಕಟ್, ಬಾಯ್ ಕಟ್ ಅಲ್ವಾ? ಗಂಡ್ ಮಕ್ಳೇ ನಾರ್ಮಲಿ ಕೂದಲು ಕಟ್ ಮಾಡ್ಕೊಂಡು ಬರೋದು. ಈಕೆ ಅವಾಗ್ಲೇ ತಂದ್ರು. ಈಗ ಬಿಡಿ, ಈಗ ಇದು ಇಟ್ಸ್ ಟೂ ಕಾಮನ್ ನವೆಡೇಸ್. ಈಗ ಬಾಯ್ ಕಟ್ ಮಾಡ್ಕೊಳ್ಳೋದು ಇನ್ನೂ ಸ್ವಲ್ಪ ಫ್ಯಾನ್ಸಿ ಆಗೋದು ಟೂ ಕಾಮನ್ ಇನ್ 2025. ಬಟ್ ಅಟ್ ದಟ್ ಟೈಮ್ ಟ್ರೆಂಡ್ ತುಂಬಾ ಕಷ್ಟ. ಆತರ ಇರೋರು ಬಹಳ ಕಮ್ಮಿ ಇರ್ತಾರೆ ಅಲ್ವಾ? ಅವಾಗ ಆತರ. ಅದೇ ತರ 1ನೇ ತಾರೀಕು ಕೊಟ್ಟಿರೋದು ವಿದ್ಯಾಬಾಲನ್. ವಿದ್ಯಾಬಾಲನ್ ಯಾರೇ ಆಗ್ಲಿ, ಒಂದು ಹೆಣ್ಣು ಮಗುಗೆ ನೋಡಮ್ಮ ಒಂದು ಕ್ಯಾರೆಕ್ಟರ್ ಈ ತರ ಇದೆ. ಫಿಲಿಂ ಹೆಸರೇ ಡರ್ಟಿ ಪಿಕ್ಚರ್ ಅಂತ. ಅದರಲ್ಲಿ ಕ್ಯಾರೆಕ್ಟರ್ ಬಂದು ಏನ್ ಮಾಡೋದು, ಆ ಹೆಣ್ಣು ಮಗು ಒಂದು ಡಿಸ್ಕೋ ಡ್ಯಾನ್ಸರ್ ಆಗಿರ್ತಾಳೆ, ಒಂದು ಕ್ಯಾಬ್ರೆ ಡ್ಯಾನ್ಸರ್ ಆಗಿರ್ತಾಳೆ. ಅವಳನ್ನ ನಾವು ತೋರಿಸುವಾಗ ಸ್ವಲ್ಪ ಎಕ್ಸ್ಪೋಸ್ ಮಾಡಿನೇ ಕೆಲವು ವಿಷಯಗಳನ್ನ ನಾವು ತೋರಿಸ್ಬೇಕು ಅಂದಾಗ ಕೆಲವು ಹೆಣ್ಮಕ್ಳು ಎಸಿಟೇಟ್ ಮಾಡೋದು ಉಂಟು. ಅಯ್ಯೋ ಆಗತ್ತಾ, ಇದು ನಮ್ಮ ಫ್ಯಾಮಿಲಿ ಅಂತ. ನಾನೇನು ಅನ್ಕೋಬೋದು, ಬಿಡಿ ಸರ್ ಏನೋ ನೇಮ್ ಅಂಡ್ ಫೇಮ್ ಇದೆ ಅಂತ ಹೋಗ್ಬಿಡ್ಬೋದು ಕೆಲವರು. ಆದ್ರೆ EMI ಹೇಳ್ತಾರೆ, ನೋ, ಇಟ್ಸ್ ಎ ಕ್ಯಾರೆಕ್ಟರ್, ನಾನು ಮಾಡ್ತೀನಿ. ನಾಳೆ ಅದ್ರ ಬಗ್ಗೆ ಏನ್ ಕಮೆಂಟ್ಸ್ ಬರುತ್ತೆ ಅದು ವಿಲ್ ಸಿ ಲೇಟರ್ ಅನ್ನೋ ರೀತಿ ಪಿಕ್ಚರ್ ಅಲ್ಲಿ ಆ ರೀತಿ ತನ್ನನ್ನ ತೋರಿಸ್ಕೊಂಡು ಅಭಿನಯ ಮಾಡಿ ನಂಬರ್ 1 ಅಂತ ತಗೊಂಡ್ರು. ಅದು ಬೋಲ್ಡ್ ಕ್ಯಾರೆಕ್ಟರ್, ಅದು ಎಲ್ರು ಮಾಡಕ್ಕಾಗಲ್ಲ. ಅದೇ ತರ ಬೋಲ್ಡ್ ಡಿಸಿಷನ್ ಅಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಮೀರಿದ ಡಿಸಿಷನ್ ಇಲ್ಲ. ಆದ್ರೆ ಇಂದಿರಾ ಗಾಂಧಿ ಮಾಡಿರೋ ಎಮರ್ಜೆನ್ಸಿ ಡಿಸಿಷನ್ ಇದೆಯಲ್ಲ, ಅದು ಇವತ್ತು ಕೂಡ ಬ್ಲಾಕ್ ಡೇ. ಕರೆಕ್ಟ್. ಆಗ ಸ್ಟ್ರೆಂಗ್ತ್ ಹೇಳಿದೆ ನಾನು ಇಂದಿರಾ ಗಾಂಧಿ ಅವ್ರದ್ದು ಏನು ಅಂತ. ವೀಕ್ನೆಸ್ ಅಂತ ಅಲ್ಲಿ ಬಂತಾ? ಕರೆಕ್ಟ್, ಅಲ್ಲಿ ಬಂತು. ನಿಜ ತಾನೆ. ಆಗ 1ನೇ ತಾರೀಕು ಕೊಟ್ಟಿರೋದು ಐಶ್ವರ್ಯ ರಾಯ್. ಪ್ರಪಂಚಕ್ಕೆ ಯಾರಪ್ಪ ನಂಬರ್ 1 ಸುಂದರಿ ಅಂದ್ರೆ ನಂಬರ್ 1 ಸುಂದರಿ ಐಶ್ವರ್ಯ ರಾಯ್. ಹೌದು.
ಆಗ ನೋಡಿ 1ನೇ ತಾರೀಕು ಕೊಟ್ಟರೆ ನೀನ್ ಹೆಣ್ಮಗು ಹೋಗೋ ನೀನ್ ಗಂಡು ಮಗು ಹೋಗೋ ನೀನ್ ನಂಬರ್ 1 ಆಗ್ತೀಯಾ. ಆದ್ರೆ ಅದಕ್ಕೆ ಹಾರ್ಡ್ ವರ್ಕ್ ಅನ್ನೋದೊಂದಿದೆ. ಹಾರ್ಡ್ ವರ್ಕ್ ಜೊತೆಗೆ ನೀನು ಕೆಲಸ ಮಾಡ್ಬೇಕು ಅಲ್ವಾ. ಹಾರ್ಡ್ ವರ್ಕ್ಗೆ ಆಲ್ಟರ್ನೇಟ್ ವರ್ಕ್ ಇಲ್ಲ. ಅದನ್ನ ಮೋಟಿವೇಟ್ ನಾವು ಮಾಡುವಾಗ ನೀನ್ ಹೇಗಿರ್ಬೇಕು ಅಂತ ತಿಳ್ಕೊಂಡು ನೀನು ಅದಕ್ಕೆ ತಕ್ಕಂಗೆ ಹೋಗ್ಬೇಕು. ಪ್ಯಾರಲಲ್ ಆಗಿ ನೀನು ಹೋದಾಗ ಅಲ್ಲಿ ಗೆಲ್ತೀಯ. ಸೊ 1ನೇ ನಂಬರ್ ಅಲ್ಲಿ ಹುಟ್ಟರು ಐಶ್ವರ್ಯ ರಾಯ್ ಆಗ್ಬೋದು, ವಿದ್ಯಾಬಾಲನ್ ಬೋಲ್ಡ್ ಡಿಸಿಷನ್ ಆಗ್ಬೋದು, ಪೊಲಿಟಿಕಲ್ ರೆವಲ್ಯೂಷನ್ ಮಾಡಿದಂತ ಇಂದಿರಾ ಗಾಂಧಿ ಆಗ್ಬೋದು. ಸೊ ಫೀಮೇಲ್ಸ್ ಅಲ್ಲಿ ನಾನು ಅದೇ ಹೇಳಿದ್ನಲ್ಲ, ಒಂದು ಕಾಲದಲ್ಲಿ ಓದಂಗೆ ಇಲ್ಲ ಅನ್ನೋ ಕಾಲ ಇತ್ತು. ಜಸ್ಟ್ 150 years ago. ಅಂಥದ್ರಲ್ಲಿ ಇವ್ರು 1ನೇ ಸಂಖ್ಯೆಯಲ್ಲಿ ಹುಟ್ಟು ಬಿಟ್ರೆ ನಿಮ್ಗೆ ಈ ಕ್ಯಾರೆಕ್ಟರ್ ಇರುತ್ತೆ ಅಂತ ನಿಮಗೆ ಗೊತ್ತಾದ್ರೆ, ಜಯಶ್ರೀನಿವಾಸನ್ ಗುರುಜಿ ಬಂದು ಹೇಳಿ ನಿಮ್ಮನ್ನ ಮೋಟಿವೇಟ್ ಮಾಡೋದ್ರ ಜೊತೆಗೆ ನಿಮಗೂ ಅದರ ಅರಿವಿದ್ರೆ ನೀವು ಇನ್ನೆಷ್ಟು ಎಕ್ಸ್ಪ್ಲೋರ್ ಆಗ್ಬೋದು. ಅದರಿಂದ 1ನೇ ತಾರೀಕು ಕೊಟ್ಟರು ನಿಮ್ಮನ್ನ ಹೆಮ್ಮೆ ಪಡಿ. ನೀವು ಯಾವತ್ತಿದ್ರು ಕೂಡ ನೀವು ನಂಬರ್ 1 ಅಂತ. ಅದರಲ್ಲಿ ಇನ್ನೂ ಮುಖ್ಯವಾಗಿ ಒಂದು ಫೀಲ್ಡ್, ಎಲ್ಲಾ ಫೀಲ್ಡ್ ಅಲ್ಲಿ ಇವ್ರು ನಂಬರ್ 1. ಒಂದು ಕ್ರಿಕೆಟ್ ಫೀಲ್ಡ್ ಹೇಳಿದೆ, ಸಿನಿಮಾ ಫೀಲ್ಡ್ ಹೇಳಿದೆ, ಪೊಲಿಟಿಕ್ಸ್ ಹೇಳಿದೆ. ಆಮೇಲೆ 19th ಅಲ್ಲಿ ಹುಟ್ಟಿರ್ತಕ್ಕಂಥ ಬಿಸ್ನೆಸ್ ಮೆನ್ ನೋಡಿ, ನಮ್ಮ ಮುಖೇಶ್ ಅಂಬಾನಿ 19, ಅವ್ರ ತಂದೆ 28, ಧೀರುಭಾಯ್ ಅಂಬಾನಿ. ಮುಖೇಶ್ ಅಂಬಾನಿ ಬಿಸ್ನೆಸ್ ಮೆನ್ ಆಗಿರೋದ್ರಲ್ಲಿ ತುಂಬಾ ದೊಡ್ಡ ಅಚೀವ್ಮೆಂಟ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರ ಅಪ್ಪ ಆಲ್ರೆಡಿ ಮಾಡಿ ಹೋಗ್ಬಿಟ್ಟಿದ್ರು, ಕರೆಕ್ಟಾ. ಆದ್ರೆ 28ನೇ ತಾರೀಕು ಕೊಟ್ಟಿರ್ತಕ್ಕಂಥ ಧೀರುಭಾಯ್ ಅಂಬಾನಿ ಬಿಸ್ನೆಸ್ ಮೆನ್ ಆಗಿದ್ದೆ ರೋಚಕ ಕತೆ. ಕರೆಕ್ಟ್. ಸೊ 28ನೇ ತಾರೀಕು ಕೊಟ್ಟಿರ್ತಕ್ಕಂಥ ಧೀರುಭಾಯ್ ಅಂಬಾನಿ ಆದ್ರಲ್ಲ, ಅದು ದೊಡ್ಡದು. ನಿಜ ತಾನೆ. 28ನೇ ತಾರೀಕು ಕೊಟ್ಟರು ಧೀರುಭಾಯ್ ಅಂಬಾನಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರಂತೆ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರು ಪೆಟ್ರೋಲಿಯಂ ಇಂಡಸ್ಟ್ರಿ, ರಿಫೈನರಿ ಇಂಡಸ್ಟ್ರಿ, ಪೆಟ್ರೋಲಿಯಂ ಇಂಡಸ್ಟ್ರಿಗೆ ಅವ್ರ ನಂಬರ್ 1 ಅಂತ ಆಗ್ಬೇಕು ಅಂದ್ರೆ 19 ಅಲ್ಲಿ ಹುಟ್ಟಿರೋದು ಲೆಗಸಿ ಅನ್ಬೋದು. ಆಲ್ರೆಡಿ ತಂದೆ ಬಂದು ಪಿಚ್ ಎಲ್ಲ ರೆಡಿ ಮಾಡಿದ್ರು, ಇವರು ಡೈರೆಕ್ಟ್ ಆಗಿ ಹೋಗಿ ಬ್ಯಾಟಿಂಗ್ ಆಡಿದ್ರು, ಸೆಂಚುರಿ ಹಾಫ್ ಸೆಂಚುರಿ ಹೊಡಿತಾ ಇದಾರೆ. ಆದ್ರೆ ಪಿಚ್ಚೇ ಇಲ್ವಲ್ಲ. ಆಗ 28ನೇ ತಾರೀಕು ಕೊಟ್ಟವ್ರು ಆತರ. ಅದು ಬಿಸ್ನೆಸ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟೆ ನಾನು, ಕರೆಕ್ಟಾ. ಇದೆಲ್ಲ ನೀವು ಮೋಟಿವೇಟ್ ಮಾಡ್ಕೋಬೇಕಷ್ಟೇ. ಆಮೇಲೆ ಇವತ್ತು ಬಾಲಕೃಷ್ಣ, ನಂದಮೂರಿ ಬಾಲಕೃಷ್ಣ ಹೀರೋ ಆಗಿದ್ದಾರೆ. ಅವರು 10ನೇ ತಾರೀಕು ಕೊಟ್ಟಿರೋದೆ. 10ನೇ ತಾರೀಕು ಕೊಟ್ಟಿದ್ದಾರೆ. ಅವ್ರು 10ನೇ ತಾರೀಕು ಕೊಟ್ಬಿಟ್ಟು ಹೀರೋ ಆಗಿ ಇವತ್ತು ಏನ್ ಹಿಂಗ್ ಕಾಲಲ್ಲಿ ಹಿಂಗ್ ಹೊಡೆದ್ರೆ ರೈಲ್ ಹಂಗೆ ಹಿಂದಕ್ಕೆ ಹೋಗ್ಬಿಡ್ತದೆ. ನಿಜ ತಾನೆ. ಜೈಬಾಲೆ ಬೇರೆ ಯಾರಾದ್ರೂ ಮಾಡಿದ್ರೆ ಜೈಬಾಲೆ ಆಗಲ್ಲ, ಅವ್ರೊಬ್ಬರೇ ಮಾತ್ರ ಅದ್ ಮಾಡೋದು. 100 ಜನನ್ನ ಹೊಡೆದ್ ಬಿಡ್ತಾರೆ ಒಂದೇ ಶಾಟ್ ಅಲ್ಲಿ, ಅಲ್ವಾ. ಈ ಕಡೆಯಿಂದ ಒಂದು ಈಟಿ ತೋರಿಸಿದ್ರೆ 10 ಜನದ ಎದೆ ಸೀಳ್ಕೊಂಡು ಹೋಗ್ಬಿಡ್ತದೆ. ಅದನ್ನ ಬೇರೆ ಹಿಂಗ್ ಎತ್ಬಿಟ್ಟು ಹಿಂಗ್ ಕುಕ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಾಗಿರೋದು ದೊಡ್ಡ ವಿಷಯ ಅಲ್ಲ, ಅವ್ರ ತಂದೆ ಎನ್ ಟಿ ರಾಮಾರಾವ್ ಆಗಿರೋದು. ಎನ್ ಟಿ ರಾಮಾರಾವ್ ಅವ್ರಿಗೆ ಏನ್ ಬ್ಯಾಕ್ ಗ್ರೌಂಡ್ ಇತ್ತು? ಏನಿಲ್ಲ. ಅವ್ರು 28ನೇ ತಾರೀಕು ಕೊಟ್ಟರು. ಆಗ ಬ್ಯಾಕ್ ಗ್ರೌಂಡೇ ಇಲ್ಲ ಅಂದ್ರೂ ಕೂಡ 1, 10, 20, 19, 28 ನೀನ್ ಗೆಲ್ತೀಯ ಅಂತ ಆಯ್ತು. ಇನ್ನು ನಿನ್ಗೆ ಬ್ಯಾಕ್ ಗ್ರೌಂಡ್ ಇತ್ತಂದ್ರೆ ನೀನೊಬ್ಬ ಮುಖೇಶ್ ಅಂಬಾನಿ, ನೀನೊಬ್ಬ ಜೈಬಾಲಯ್ಯ, ಅಲ್ವಾ. ಐಶ್ವರ್ಯ ರಾಯ್ಗೆ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ಈವನ್ ಸುನಿಲ್ ಗವಾಸ್ಕರ್ಗೆ ಏನು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ನಂಬರ್ 1 ಅಲ್ಲಿ ಹುಟ್ಟರು ಏನೇನ್ ಮಿರಾಕಲ್ ಮಾಡ್ತಿರಪ್ಪ. ಇವ್ರನ್ನೆಲ್ಲ ನೋಡಿದ್ರೆ ನನಗೊಂದೊಂದ್ಸರಿ ಹೊಟ್ಟೆ ಉರಿತ, ನಾನು ಆ ತಾರೀಕಲ್ಲಿ ಹುಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ. ಅದಾಗತ್ತಲ್ಲ ಮಗ, ಸ್ವಲ್ಪ ಒಂದ್ ದಿನ ಲೇಟ್ ಹುಟ್ಟಿದ್ರೆ ಅದು ಮಿಡ್ ನೈಟ್ ಹುಟ್ಟಿದ್ದೀನಿ 55 ನಿಮಿಷಕ್ಕೆ. 1ನೇ ತಾರೀಕು ನೈಟ್ 12 ಗಂಟೆ 55 ನಿಮಿಷಕ್ಕೆ ಹುಟ್ಟಿದ್ದೀನಿ. ನಮ್ಮಲ್ಲಿ 12 ಗಂಟೆಗೆ ಹುಟ್ಟಿದ ತಕ್ಷಣ ಬಂದ ಬೇರೆ ಡೇಟ್ ಆಯ್ತಲ್ವಾ, ಅದು 00 hours ಅಲ್ಲಿಂದ. ಸೊ ಹಂಗ ಅನ್ಸುತ್ತೆ ಅಲ್ಲ, ಇವ್ರೆಲ್ಲ ನೋಡಿದಾಗ ಅನ್ಸಲ್ಲ ಮಗ. ಸಾಧನೆ ಮಾಡೋನ್ ಕಂಡ್ರೆ ನಮಗೂ ಸಾಧನೆ ಮಾಡ್ಬೇಕು ಅಂದ್ರೂ ಕೂಡ ಎಲ್ಲೋ ಒಂದ್ ಸ್ವಲ್ಪ ಜಲಸ್ ಇರುತ್ತೆ. ಜಲಸ್ ಅನ್ಬಾರ್ದು, ಅದನ್ನ ಮೋಟಿವೇಟ್ ಮಾಡ್ಕೊ, ನಮ್ದು ಕ್ವಾಲಿಟಿ ಇದ್ರೆ ಚೆನ್ನಾಗಿರೋದು ಅಂತ. ಆಗ ನಾನು ಸಿನಿ ಫೀಲ್ಡ್ ಹೇಳ್ಬಿಟ್ಟೆ, ಬಿಸ್ನೆಸ್ ಫೀಲ್ಡ್ ಹೇಳ್ಬಿಟ್ಟೆ, ಆಮೇಲೆ ಪೊಲಿಟಿಕ್ಸ್ ಹೇಳ್ಬಿಟ್ಟೆ. ಆಮೇಲೆ ಪೊಲಿಟಿಕ್ಸ್ ಅಲ್ಲಿ ನಂಬರ್ 1 ಆಗಿರೋದು ಇವ್ರೆ. ಯಾಕಂದ್ರೆ ಸರ್ಕಾರದಲ್ಲಿ ಕೆಲಸ ಇದೆ. ಮಿನಿಮಮ್ ಕೆಲಸ ಏನು? ಜವಾನ್ ಅಂತಾರೆ, ಪ್ಯೂನ್ ಅಂತಾರೆ, ಅಲ್ವಾ. ಜವಾನ್ ಇಂದ ದಿವಾನ್ ಅಂತಾರೆ. ದಿವಾನ್ ತಾನೆ ಲಾಸ್ಟ್ ಪೊಸಿಷನ್. ಕಾನ್ಸ್ಟೇಬಲ್ ಕಾಮನ್ ಫಸ್ಟ್ ಪೊಸಿಷನ್, ಕಾನ್ಸ್ಟೇಬಲ್. ಕಮಿಷನರ್ ಲಾಸ್ಟ್ ಪೊಸಿಷನ್. ಸಿಪಾಯಿ ಅನ್ನೋದು ಕಾಮನ್ ಪೊಸಿಷನ್. ಜನರಲ್ ಅನ್ನೋದು ಹೈ ಪೊಸಿಷನ್. ಆ ತರ ಸರ್ಕಾರದಲ್ಲಿ ವೆದರ್ ಇಟ್ ಈಸ್ ಸ್ಟೇಟ್ ಗೌರ್ಮೆಂಟ್, ವೆದರ್ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್, ಫ್ರಮ್ ಟಾಪ್ ಟು ಬಾಟಮ್ ಟು ಟಾಪ್, ಸರ್ಕಾರದ ಉದ್ಯೋಗಿಗಳು ಸರ್ಕಾರದಲ್ಲಿ ಸಂಬಳ ತಗೊಳ್ತಾರಲ್ಲ, ಅದು MLA ಆಗೋ MP ಆಗೋ ಇಲ್ಲ 60 ವರ್ಷ ರಿಟೈರ್ಡ್ ಆಗೋವರೆಗೂ ಎಲ್ಲರೂ ಕೂಡ 1, 10, 19, 28ನೇ ತಾರೀಕು ಕೊಟ್ಟವರೇ ಜಾಸ್ತಿ ಇರ್ತಾರೆ. ಬೇರೆಯವ್ರು ಇರಲ್ಲ ಅಂತ ನಾನು ಹೇಳಲ್ಲ. 100 ಜನ ಇದಾರಪ್ಪ ಅಂತ ಇಟ್ಕೊಳ್ಳಿ. ಇವಾಗ ಟೋಟಲ್ ಭಾರತ ದೇಶದಲ್ಲಿ ಒಂದು 10 ಕೋಟಿ ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ 10 ಕೋಟಿ ಜನದಲ್ಲಿ ಅಟ್ಲೀಸ್ಟ್ ಒಂದು 7 ಕೋಟಿ ಆದ್ರು 6 ಕೋಟಿ ಆದ್ರು 60-70% ಆದ್ರು ಈ ತಾರೀಕಲ್ಲಿ ಹುಟ್ಟರೋರು ಇರ್ತಾರೆ. ಕರೆಕ್ಟ್. ಆಗ ನೀವು
ಪ್ರಯತ್ನ ಪಟ್ರೆ ಹ್ಮ್. ಸರ್ಕಾರದಲ್ಲಿ ಎಂತೆಂಥ ಉದ್ಯೋಗಕ್ಕೆ ಹೋಗ್ಬೋದು, Correct. ಎಂತೆಂಥ ಉದ್ಯೋಗಕ್ಕೆ ಹೋಗ್ಬೋದು, ಏನು ಸಾಧನೆ ಮಾಡ್ಬೋದು. Correct. ನೀವು ಸುಮ್ಮನೆ ನೋಡಿ KS ಈಶ್ವರಪ್ಪ, ಹ್ಮ್. ಯಾವುದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅವ್ರಿಗೆ, ಹ್ಮ್. ಬಟ್ RSS ಅಲ್ಲಿ ಇದ್ರು ಹ್ಮ್. ಅಷ್ಟೇ. ದಿಢೀರಂತ ಹಂಗೆ ಬಂದ್ರು, MLA ಆದ್ರು, DCM ಕೂಡ ಆಗ್ಬಿಟ್ರು. ಇನ್ನೇನು ಅವ್ರಿಗೆ ಆಗದಿರೋದು CM ಒಂದೇ ಇತ್ತು. ಏನ್ ಮಾಡೋಕ್ಕಾಗತ್ತೆ, ಕೆಲವೊಮ್ಮೆ ಪರಿಸ್ಥಿತಿಗಳು ನಿಜ ಅಲ್ವಾ. ಹೌದೌದು. ಎಲ್ಲೆಲ್ಲಿ ನಾನು ಅದೇ ಹೇಳಿದ್ನಲ್ಲ, ಒಳ್ಳೊಳ್ಳೆ ಲೀಡರ್ಸ್ಗೆ ಕೆಲವೊಮ್ಮೆ ಆ ನೆಗೆಟಿವ್ ಹೇಳ್ನಲ್ಲ, ಯಂತ್ರ ಮಂತ್ರ ತಂತ್ರ ಮಾಡಿಸಿದಾಗ ನೋಡಿ ಏನೇನೋ ಮಾಡ್ಕೊಂಡು ಹ್ಮ್. ಪಾರ್ಟಿಯಿಂದನೇ ಈಚೆ ಹೋಗ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟು. ಅದೇ ಹೇಳಿದೆ, ಅದು ಆ ವೀಕ್ನೆಸ್ ಬಗ್ಗೆ ಮಾತ್ರ ಅವ್ರ ಫ್ಯಾನ್ಸ್ಗೆ ಬೇಜಾರಾಗಬಾರ್ದು ಅಂತ ನಾನು ಅಲ್ಲಿಗೆ ನಿಲ್ಲಿಸಿದೆ. ಬಟ್ ಆದ್ರೆ ಯಂತ್ರ ಮಂತ್ರ ತಂತ್ರ ಕೆಲಸ ಮಾಡುತ್ತೆ, ಹುಷಾರು. ನಿಮ್ ಕೆರಿಯರ್ನೇ ಒಂದು ದಾರಿ ಮಾಡ್ಬಿಡ್ತದೆ, ನಿಮ್ ಕೆರಿಯರ್ನೇ ಒಂದು ದಾರಿ ಮಾಡ್ಬಿಡುತ್ತೆ. ಅದರಿಂದ 1/10/19 ಇವಾಗ ಅಶೋಕ್ ಅವ್ರನ್ನೇ ತಗೊಳ್ಳಿ, 1ನೇ ತಾರೀಕು ಕೊಟ್ಟಿರೋದವರು. ಇಫ್ ಐ ಆಮ್ ನಾಟ್ ರಾಂಗ್ ಜುಲೈ 1 ಇರ್ಬೇಕು ಅವ್ರು, ಗೊತ್ತಿಲ್ಲ ನನಗೆ. 1ನೇ ತಾರೀಕು ಅಂತೂ ಗ್ಯಾರಂಟಿ. ಅಶೋಕ್ ಅವ್ರನ್ನೇ ನೀವು ತಗೊಳ್ಳಿ, ಸಿಂಪಲ್ ಆಗಿ ತಾನೇ ಕೆರಿಯರ್ ಸ್ಟಾರ್ಟ್ ಮಾಡಿದ. ಅವ್ರಿಗೆ ಓಹೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ಏನಿರ್ಲಿಲ್ಲ. 1ನೇ ತಾರೀಕು ಕೊಟ್ಟಿರೋದು SM ಕೃಷ್ಣ. ಯಾವ ತರ ಎಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಅಲ್ಲಿ ಕೂಡ ಫಾರಿನ್ ಮಿನಿಸ್ಟರ್ ವರ್ಗೂ ಹೋಗ್ಬಿಟ್ರು. ಕೊನೆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಬಂದ್ರು, ಅಲ್ಲ ಒಂದ್ ಸ್ವಲ್ಪ ಹಂಗೆ ಮಿಸ್ ಹೊಡಿತು. ಆಮೇಲೆ ಅವ್ರಿಗೆ ಯಾವ ಪೊಸಿಷನ್ಸು ಸಿಕ್ಲಿಲ್ಲ ಕಾಂಗ್ರೆಸ್ ಇಂದ ಬಂದಾಗ. ಬಟ್ ಇರೋವರೆಗೂ ನಂಬರ್ 1 ಲೀಡರೇ. ಕೊನೆ ಟೈಮಲ್ಲಿ ಒಂದ್ ಸ್ವಲ್ಪ ಬೆಂಗಳೂರಿನ IT ಕ್ಯಾಪಿಟಲ್ ಅವರೇ IT ಕ್ಯಾಪಿಟಲ್ ಮಾಡಿದ್ರು. ಅದೇ ತರ NT ರಾಮಾರಾವ್ ಅವ್ರ ಜೀವನದಲ್ಲೂ ಅಷ್ಟೇ, ಸ್ವಲ್ಪ ಕೊನೆ ಟೈಮಲ್ಲಿ ಸ್ವಲ್ಪ ಮಾಡ್ಕೊಂಡು ಅವ್ರು ಫೀಲ್ ಮಾಡ್ತಾರೆ ಅಂತ ನಾನು ಅಲ್ಲಿಗೆ ನಿಲ್ಲಿಸಿದೆ. ಆ 1ನೇ ನಂಬರ್ ಅಲ್ಲಿ ಇರತಕ್ಕಂಥ ವಿಷಯಗಳು ಸಾಧನೆ ಮೇಲೆ ನಾನು ಅದೇ ಹೇಳಿದ್ನಲ್ಲ, ಸ್ಟ್ರೆಂಗ್ತ್ ನಿಮ್ದು ಇದಿದೆ, ವೀಕ್ನೆಸ್ ಇದೆ ಅಲ್ಲ, ಹುಷಾರು. ಆಗ 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನು 1 ಗಂಟೆ ಅಲ್ಲ 2 ಗಂಟೆ ಮಿನಿಮಮ್ ಮಾತಾಡಬಲ್ಲೆ. ಆದ್ರೆ ಅವ್ರು ಆ ಸ್ಟ್ರೆಂತ್ ನ ಅವ್ರು ಉಳಿಸ್ಕೊಂಡು, ನಾವು ಪೊಲಿಟಿಕ್ಸ್ ಮಾತಾಡಿದೆ, ಎಲ್ಲ ಕ್ಷೇತ್ರದಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಆಕ್ಟಿಂಗ್ ಅನ್ನೋದು, ಎಂಟರ್ಟೈನ್ಮೆಂಟ್ ಅನ್ನೋದು ಒಂಥರ ಹಾಸ್ಪಿಟಾಲಿಟಿ ಕೊಡೋದು, ಅದರಲ್ಲಿ ಕೂಡ ಇದ್ದಾರೆ. ಆಮೇಲೆ ಇದರಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ಅದರಲ್ಲಿ ಕಣ್ಣಿನ ಡಾಕ್ಟ್ರು, ಹೃದಯದ ಡಾಕ್ಟ್ರು ಬಹಳ ಜನ ಇರ್ತಾರೆ. ನಾನು ಅಷ್ಟೊಂದು ಫೇಮಸ್ ಇಲ್ಲ, ನಾನು ಯಾರನ್ನು ಹೇಳಿ ಇವಾಗ ನೋಡಕ್ಕಾಗಲ್ಲ, ಅಷ್ಟೇ ಹೇಳಲಿಲ್ಲ. ಬಟ್ 1ನೇ ತಾರೀಕು ಕೊಟ್ಟರು ಒಳ್ಳೆ ಕಣ್ಣಿನ ಡಾಕ್ಟರ್ ಆಗ್ಬೋದು. ಯಾಕಂದ್ರೆ ಸೂರ್ಯ ಅಂದ್ರೆ ಕಣ್ಣು, ಲೈಟ್. ಹೌದು. ಆಮೇಲೆ ಸೂರ್ಯ ಅಂದ್ರೆ ಹೃದಯ, ಸೂರ್ಯನ ಹೋಲಿಸ್ತಾರೆ ಹೃದಯಕ್ಕೆ. ಅದರಿಂದ ಒಳ್ಳೆ ಸ್ಪೆಷಲಿಸ್ಟ್. ಮೆಡಿಕಲ್ ಫೀಲ್ಡ್ ಅಲ್ಲಿ ಕೂಡ ಇವರು ಸಾಧನೆ ಮಾಡ್ಬೋದು, ಮೆಡಿಕಲ್ ಫೀಲ್ಡ್ ಅಲ್ಲೂ ಸಾಧನೆ ಮಾಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲಾ ಫೀಲ್ಡ್ ಅಲ್ಲಿ ಕೂಡ ಸಾಧನೆ ಮಾಡ್ತಾರೆ. ಸಾಧನೆ ಮಾಡೋದಲ್ಲ ಮಾತ್ರ ಅಲ್ಲ, ಅವರೇ ನಂಬರ್ 1 ಆಗಿರ್ತಾರೆ. ಅವ್ರ ರೆಕಾರ್ಡ್ನ ಅವರೇ ಮುರಿಬೇಕು, ಅವ್ರ ರೆಕಾರ್ಡ್ನ ಅವರೇ ಮುರಿಬೇಕು. ಆ ಲೆವೆಲ್ಗೆ ಇವ್ರು ಇರ್ತಾರೆ. ಪ್ಲಸ್ ಪಾಯಿಂಟ್ಸ್ ಹೇಳ್ದಂಗೆ ವೀಕ್ನೆಸ್ ಪಾಯಿಂಟ್ಸ್ ಹೇಳಿದೀನಿ. ಏನಂದ್ರೆ ಅವ್ರಿಗೆ ನಾನು ಅನ್ನೋದು ಬರುತ್ತೆ, ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ತೊಂದರೆಗೆ ಸಿಕ್ಕಾಕೊಳ್ತಾರೆ ಅಂತ. ಇದು ಇವರ ಪ್ಲಸ್ ಪಾಯಿಂಟ್ಸ್ ಮಾತಾಡ್ಬಿಟ್ರಿ. ವೀಕ್ನೆಸ್ ಪಾಯಿಂಟ್ ಅದ್ರ ಜೊತೆಗೇನೆ ಮಾತಾಡಿ. ಈ ವರ್ಷ ಹೆಂಗಿರುತ್ತೆ ಗುರುಜಿ? 2025 ಅನ್ನೋದು ನಂಬರ್ 9 ಅಂತ ಹೇಳ್ತೀವಿ. 9 ಮಾರ್ಸ್, ಮಂಗಳ ಗ್ರಹ ಅಂತೀವಿ. 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 9ನೇ ಸಂಖ್ಯೆ ಬಂದು ನ್ಯೂಟ್ರಲ್ ಸಂಖ್ಯೆ. ಅದೃಷ್ಟದ ಸಂಖ್ಯೆನೂ ಅಲ್ಲ, ದುರದೃಷ್ಟದ ಸಂಖ್ಯೆನೂ ಅಲ್ಲ, ನ್ಯೂಟ್ರಲ್ ಆದಂತ ಸಂಖ್ಯೆ. ಅದನ್ನ ನಾವು ಹೇಗೆ ಹೋಲಿಸ್ಬೋದು ಅಂದ್ರೆ, ಇವ್ರನ್ನ ನಾವು ರಾಜನ್ ಹೋಲಿಸ್ತೀವಿ. 1ನೇ ತಾರೀಕು ಕೊಟ್ಟರೋರ್ನ, 9ನೇ ತಾರೀಕು ಕೊಟ್ಟರೋರ್ನ ಕಮಾಂಡರ್ ಅಂತ ಹೋಲಿಸ್ತೀವಿ, ಸೇನಾಧಿಪತಿ. ರಾಜನ ಅಂಡರ್ ಸೇನಾಧಿಪತಿ ಇರ್ತಾನೆ. ಅವನು ಒಳ್ಳೆ ಸೇನಾಧಿಪತಿ ಅಂದ್ರೆ ರಾಜನ್ಗೆಲ್ಲಾ ಸಪೋರ್ಟ್ ಮಾಡಿ ಇದು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ, ಯುದ್ಧ ಗೆಲ್ಬಹುದು, ಇನ್ನೂ ಮಾಡ್ಬೋದು. ಯಾರು ಇವ್ರನ್ನ ಅಟ್ಯಾಕ್ ಮಾಡ್ದಂಗ್ ನೋಡ್ಕೊಂತಾನೆ. ಸ್ವಲ್ಪ ಅವನು ನ್ಯೂಟ್ರಲ್ ಅಲ್ವಾ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬೇರೆಯವ್ರ ಜೊತೆ ಕೈ ಜೋಡಿಸ್ಬಿಟ್ರೆ. ಅದರಿಂದ 9ನೇ ನಂಬರ್ ಇವರಿಗೆ ನ್ಯೂಟ್ರಲ್ ಆಗೇ ಇರುತ್ತೆ. ಈ ವರ್ಷ ನ್ಯೂಟ್ರಲ್ ಆಗೇ ಇರುತ್ತೆ. ನ್ಯೂಟ್ರಲ್ ಆಗಿರೋದ್ರ ಜೊತೆಗೆ ಇವರಿಗೆ ಯಾವ್ಯಾವ ವಿಷಯದಲ್ಲಿ ಸ್ವಲ್ಪ ಒಳ್ಳೇದ್ ಮಾಡ್ಬೋದು ಅಂತ ನಾನು ನೋಡಿದ್ರೆ, ಇವರಿಗೆ ಕಾನ್ಫಿಡೆನ್ಸ್ ಲೆವೆಲ್ನ ಈ ವರ್ಷ ಚೆನ್ನಾಗೇ ಕೊಡುತ್ತೆ. 1ನೇ ಸಂಖ್ಯೆಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿ ಕೊಡುತ್ತೆ. ಆದ್ರೆ ಶತ್ರುಗಳನ್ನ ಅದೇ ತರ ಬೆಳೆಸ್ಕೊಳ್ಳೋ ತರ ಮಾಡುತ್ತೆ ಈ ವರ್ಷ. ಶತ್ರುಗಳು ಕೂಡ, ಯಾಕಂದ್ರೆ ಇವರು ಮೊದಲೇ ಇವರು ಆಟಿಟ್ಯೂಡ್ ಹೇಗಿರುತ್ತೆ, ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ, ಬೋಲ್ಡ್ ಆಗಿ ಮಾತಾಡ್ಬಿಡ್ತಾರೆ. ಯಾವ್ದನ್ನ ಹೇಳಿದ್ರು ಬೋಲ್ಡ್ ಆಗಿ ಮಾತಾಡ್ಬಿಡ್ತಾರೆ. ಆ ಬೋಲ್ಡ್ ಆಗಿ ಮಾತಾಡಿದ್ದು ಬೇರೆಯವ್ರಿಗೆ ಹರ್ಟ್ ಆಗಿ ಇವ್ರ ಕೆಳಗಡೆ ಏನಾದ್ರು ಬ್ಯಾಕ್ ಫೈರ್, ಸೀಸ್ ಫೈರ್ ತಂದಿಡೋದು ಇದು ಮಾಡೋದ್ರಿಂದ ಇವರು ಈ ವರ್ಷ ನ್ಯೂಟ್ರಲ್ ಆಗಿರೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಲಿ. ಅವ್ರಿಗೆ ಏನೇನ್ ಮಾಡ್ಕೋಬೇಕು ಈ ವರ್ಷ, ಸ್ವಲ್ಪ ಸೂಪರ್ ಫೈನ್ ಮಾಡ್ಕೊಳಕ್ಕೆಲ್ಲ ಮಾಡ್ಕೊಂಡು ಹೋಗ್ಲಿ. ತುಂಬಾ ಹೊಸ ಹೊಸ ವಿಷಯಗಳು. ಇವಾಗ ಏನಂದ್ರೆ ಇವ್ರ ಹತ್ರ ಒಂದು 1 lakh ಇದೆ. 1 lakh ಇರೋವಾಗ ನಾವು 10 lakh ಕೆಲಸ ಮಾಡಕ್ ಹೋದ್ರೆ ಆಗಲ್ಲ. ಕೆಲವು ಲಕ್ಕಿ ಟೈಮಲ್ಲಿ 1 lakh ಇರುತ್ತೆ, 10 lakh ಕೆಲಸ ಮಾಡಿರ್ತಾರೆ. ಅದ್ ಹೆಂಗ್ ಬಂದಿರುತ್ತೋ 9 lakhs ಗೊತ್ತಿರಲ್ಲ. ನನ್ನ ಹತ್ರ ಇರೋದು 10 rupees, 10% ಫಂಡು, ಬೇಕಾಗಿರೋದು 100, ಇನ್ನು 90 ಎಲ್ಲಿಂದ ತರ್ಲಿ, ಅದೇ ಲಕ್ಕಿ ಟೈಮ್ ಇದ್ದಾಗ ತಂದ್ಬಿಡುತ್ತೆ. ಈಗ ನ್ಯೂಟ್ರಲ್ ಇರೋದ್ರಿಂದ ಇವರು ನನ್ನ ಹತ್ರ 10 ಇದೆ ಅಂದ್ರೆ 20, 30 ಇದಕ್ಕೆ ಹೋಗ್ಬೋದು.
ಆ ಕೆಲಸಗಳು ಏನಿದೆಯೋ ಮಾಡ್ಬೋದು. ಅದಕ್ಕೆ ಮೇಲೆ ಇದೆ ಅಂದ್ರೆ ಔಟ್ ಆಫ್ ದ ವೇವ್ ಮಾಡ್ತಾರೆ. ಈ ವರ್ಷ ಮಾಡೋದು ಬೇಡ. ಈ ವರ್ಷ ಇವ್ರಿಗೆ ಇನ್ನೂ ಸ್ವಲ್ಪ ಸೂಪರ್ ಫೈನ್ ಆಗೋದಕ್ಕೆ ಏನ್ ಮಾಡ್ಬೋದು, ಕಲರ್ಸ್ ಯೂಸ್ ಮಾಡ್ಬೋದು. ಕಲರ್ಸ್ ಬಟ್ಟೆಗಳು ಕಾಮನ್ ಆಗಿ ಎಲ್ಲೋ, ಆರೆಂಜ್, ಗ್ರೀನು ಆಗಿ ಬರುತ್ತೆ ಕಲರ್ಸ್. ಎಲ್ಲೋ, ಆರೆಂಜ್, ಗ್ರೀನ್ ಅಲ್ಲಿ ಗಂಡ್ ಮಕ್ಳು ಏನ್ ಹಾಕಕ್ಕಾಗತ್ತೆ? ಹೌದು, ಹೆಣ್ಮಕ್ಳಿಗೆ ಈಸಿ. ಹೆಣ್ಮಕ್ಳಿಗೆ ಎಲ್ಲೋ, ಆರೆಂಜ್, ಗ್ರೀನ್ ಏನ್ ಸ್ಯಾರಿ ಹಾಕ್ಬೋದು, ಚೂಡಿದಾರ್ ಹಾಕ್ಬೋದು, ವೇಲ್ ಹಾಕ್ಬೋದು. ಗುರುಜಿ ನೀವು ಹಾಕ್ಬೋದು, ಬಟ್ ನೀವು 1ನೇ ತಾರೀಕು ಕೊಟ್ಟಿಲ್ಲ. ಇಲ್ಲ, ನಾನು ಎಲ್ಲಾ ಕಲರ್ ಇದಕ್ ಮೇಲೆ ಯೂಸ್ ಮಾಡ್ತೀನಿ ಮೊದ್ಲಿಂದ. ನಾನು ಅದೇ ಹೇಳ್ತಲ್ಲ, ಮೊದ್ಲಿಂದ ನಾನು ಕಲರ್ಫುಲ್ ಆಗಿ ಎಲ್ಲಾ ಕಲರ್ ಆಗ್ತಾ ಇದ್ದೆ. 7 years ಯಾವ್ದೋ ವೈರಾಗ್ಯ ಅನ್ನಲ್ಲ. ಕರೆಕ್ಟ್. ವೈರಾಗ್ಯ ಒಂದು ಯಾವ್ದೋ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಒಂದು ಇದು. ಅದನ್ನ ಅವ್ರು ವೈರಾಗ್ಯ ಆದ್ರೂ ತಿಳ್ಕೊಳ್ಳಿ, ನಾನು ಎನ್ಲೈಟನ್ಮೆಂಟ್ ಅಂತ ತಿಳ್ಕೊಂತೀನಿ. ಅದ್ರಲ್ಲಿ ಇದ್ದೆ. ಇದಕ್ ಮೇಲೆ ಕಲರ್ ಬರ್ತದೆ. ಇದೇ ಇದ್ರಲ್ಲೇ ಕಾಸ್ಟ್ಯೂಮ್ ಅಲ್ಲೇ ಕಲರ್ ಬರುತ್ತೆ. ಈಗ ಈ ಯೆಲ್ಲೋ ಕಲರ್ ಅಲ್ಲಿ ನಮ್ಮ ಗಂಡು ಮಕ್ಕಳು ಹಾಕಕ್ಕಾಗಲ್ಲ ಅಂತಿಲ್ಲ. ಗಂಡು ಮಕ್ಕಳಿಗೆ ಪ್ಯಾಂಟು ಶರ್ಟ್ ಈ ಕಲರ್ ಅಲ್ಲಿ ಚೆನ್ನಾಗಿ ಬರಲ್ಲ. ಸಿನಿಮಾದಲ್ಲಿ ಹಾಕ್ತಾರೆ, ಯೆಲ್ಲೋ ಕಲರ್ ಪ್ಯಾಂಟು ಹಾಕ್ತಾರೆ, ಅದು ರೆಟ್ರೋ ಸಿನಿಮಾ ಮಾಡಿದ್ರೆ ಮಾತ್ರ ಹಾಕ್ಬೋದು. ಈಗಲೂ ಆಗಲ್ಲ. ಹೌದಾಗಲ್ಲ. ಆಗ ಏನ್ ಮಾಡ್ಬೋದು, ಲೈಟ್ ಯೆಲ್ಲೋ ಐವರಿ ಕಲರ್ ಶರ್ಟ್ ಬರುತ್ತೆ ಮಗ, ಎಷ್ಟು ಚೆನ್ನಾಗಿರುತ್ತೆ ಹಾಕಕ್ಕೆ. ಐವರಿ ಶರ್ಟ್ ಯೆಲ್ಲೋನಲ್ಲಿ ನೀನ್ ಡೈರೆಕ್ಟ್ ಯೆಲ್ಲೋ ಹಾಕಿಲ್ಲ ಅಂದ್ರು ಐವರಿ ಶರ್ಟ್, ಕ್ರೀಮ್ ಕಲರ್ ತರ ಬರುತ್ತೆ. ಕ್ರೀಮ್ ಅಂದ್ರೆ ಐವರಿ ಅಂತಾರೆ ಅದಕ್ಕೆ. ಯೆಲ್ಲೋನಲ್ಲೇ ಲೈಟ್ ಬಂದ್ರೆ ಐವರಿ, ಗೊತ್ತಾಯ್ತು. ಆ ಕಲರ್ ಹಾಕ್ಬೋದು. ಆರೆಂಜ್ ಅಲ್ಲಿ ಹಾಕ್ಬೋದು ಮಗ. ಆರೆಂಜ್ ಅಲ್ಲಿ ಟಿ ಶರ್ಟ್ಸ್ ಇವು ಸ್ವಲ್ಪ ಬರುತ್ತೆ. ಗ್ರೀನ್ ಅಂದ್ರೆ ಲೈಟ್ ಹಂಗೆ ಈ ಪ್ಯಾರೆಟ್ ಗ್ರೀನ್ ಹಾಕಿಲ್ಲ ಅಂದ್ರು ಈ ಬಾಟಲ್ ಗ್ರೀನ್ ಅಂತ ಬರುತ್ತೆ, ಹಾಕ್ಬೋದು. ಆಮೇಲೆ ಪಿಸ್ತಾ ಗ್ರೀನ್ ಅಂತ ಬರುತ್ತೆ, ಅದನ್ನು ಅಷ್ಟೇ. ಆಲಿವ್ ಗ್ರೀನು ಬರುತ್ತೆ. ಇವೆಲ್ಲ ಗಂಡ್ ಮಕ್ಳ ಇದನ್ನ ಈ ವರ್ಷ ಫುಲ್ಲು ಒಂದು 4-5 ಶರ್ಟ್ಗಳು ತಗೊಂಡು ಸ್ವಲ್ಪ ಜಾಸ್ತಿ. ಇವಾಗ ಕೆಲವರೆಲ್ಲ ನೋಡಿದ್ರೆ ವಾರ್ಡ್ರೋಬ್ ಅಲ್ಲಿ ಎಷ್ಟೋ ಇರ್ತದೆ, ಕೆಲವು ಕಲರ್ ಮಾತ್ರ ಪಿಕ್ ಮಾಡಿ ಹಾಕ್ತಾ ಇರ್ತಾರೆ. ಅದು ಅವ್ರಿಗೆ ಲಕ್ಕಿಯಾಗಿತ್ತು ಅಂತಂದ್ರೆ ಸಖತ್ತಾಗಿರುತ್ತೆ. ಕೆಲವ್ರಿಗೆ ಗೊತ್ತಿರಲ್ಲ, ಗ್ಯಾಸ್ಟ್ರಿಕ್ ಇದ್ರು ಪಾನಿಪುರಿ ಆಸೆ ಬಿಡಲ್ಲ ನಾವು. ಸಕ್ಕರೆ ಕಾಯಿಲೆ ಬಂದ್ರು ಸ್ವೀಟ್ ಬಿಡಲ್ಲ. ಆತರ ನಾವೇನಾದ್ರೂ ನಮ್ಗೆ ಬೇಡದೇ ಇರೋದನ್ನ ತಗೊಂಡ್ಬಿಟ್ಟು ಅಂದ್ರೆ ಜಾಸ್ತಿ. ಅದರಿಂದ ಈ ವರ್ಷ ಇವ್ರು ತುಂಬಾ ಚೆನ್ನಾಗಿರೋದಕ್ಕೆ ಪಿಸ್ತಾ ಗ್ರೀನು, ಬಾಟ್ಲ್ ಗ್ರೀನು, ನೀನು ಆಲಿವ್ ಗ್ರೀನ್ ಅಂದೆ, ಆಮೇಲೆ ನಾನು ಐವರಿ ಅಂದೆ, ಈ ತರ ಶರ್ಟ್ಸ್ ನ ಸ್ವಲ್ಪ ಜಾಸ್ತಿ. ಹೆಣ್ಣು ಮಕ್ಳಂತೂ ಇದ್ರಲ್ಲಿ ಕಲರ್ಫುಲ್ ಆಗಿ ಡ್ರೆಸ್ ಬಳಸ್ಬೋದು. ಗೊತ್ತಾಯ್ತು. ಇದು ಬಳಸ್ತಾ ಅವ್ರಿಗೆ ಸಕ್ಸಸ್ ಕೊಡುತ್ತೆ. ಆಮೇಲೆ ಈ ವರ್ಷ ಪೂರ್ತಿ ಅವ್ರಿಗೆ ಚೆನ್ನಾಗಿರೋದಕ್ಕೆ ಇವರು 5ನೇ ನಂಬರ್ನ ಲಕ್ಕಿ ನಂಬರ್ ಆಗಿ ಬಳಸಿದ್ರೆ ಒಳ್ಳೇದು. 5ನೇ ನಂಬರ್ನ ಹೆಂಗ್ ಗುರುಜಿ 5ನೇ ನಂಬರ್ ನಾವು ಲಕ್ಕಿ ನಂಬರ್ ಆಗಿ ಬಳಸೋದು ಅಂದ್ರೆ, ನಾರ್ಮಲ್ ಆಗಿ ಕೆಲವರು ಬೆಳಗ್ಗೆ ಎದ್ದೊಳಗೆ ಒಂದು ಅಲಾರಾಮ್ ಇಡೋ ಅಭ್ಯಾಸ ಇರ್ತದೆ. ಹೌದು. ಯಾಕಂದ್ರೆ ಈ ನಡುವೆ ಟಕ್ ಅಂತ ಕರೆಕ್ಟ್ ಆಗಿ 5 ಗಂಟೆ ಅವ್ರು 5 ಗಂಟೆಗೆ ಎದ್ದೊಳ್ತಾ ಇದ್ರೆ ಎದ್ದು ಬಿಡ್ತಾರೆ. ಕೆಲವೊಮ್ಮೆ ಯಾವ್ಯಾವ್ದೋ ಟೈಮಲ್ಲಿ ಎದ್ದೇಳ್ಬೇಕು ಅಂದಾಗ ನಾವು ಅಲಾರಾಮ್ ಇಡದೆ, ಅದು 2 ಸರಿ ಇಡ್ತಾರೆ ಕೆಲವರು. ನಾನು ಹೇಳ್ತೀನಿ 2 ಹೌದು, ನಿಮ್ ತರ ಯಂಗ್ಸ್ಟರ್ಸ್ ಜಾಸ್ತಿ. 5:10ಕ್ಕೆ, 5:20ಕ್ಕೆ, 5:30 3 ಅಲಾರ್ಮ್ ಇಡ್ತೀನಿ. ಹೌದಾ? ಅದೇ ತರ ನಾನು ಇವಾಗ ಹೇಳಕ್ ಬಂದೆ. ಓಕೆ. ನೀವು 4 ಗಂಟೆಗೆ ಎದ್ದೊಳ್ಬೇಕು ಅಂದ್ರೆ ಎಕ್ಸಾಂಪಲ್ಗೆ 4 ಗಂಟೆ 10 ನಿಮಿಷಕ್ಕೆ ಇಡಿ. ಎಷ್ಟಾಯ್ತು? 4 + 5 ಆಯ್ತು. 4 o'clock 19 minutes ಇಡಿ. ಅದು ಸೇಮ್ ಅಷ್ಟೇ, 14 ಆಯ್ತು. 4 o'clock 19 minutes ಆಯ್ತಾ? ಆಮೇಲೆ 4 o'clockಗೆ ಮತ್ತೆ ಇನ್ನೊಂದು 9 ನಿಮಿಷ ಸೇರಿಸಿ 4:28 ಇಡಿ. 5 ಗೊತ್ತಾಯ್ತು, ಎಕ್ಸಾಕ್ಟ್ 5 o'clock. ಸರಿಯಪ್ಪ, ಅಲಾರಾಮ್ ಇಟ್ಟಿದ್ದಾಯ್ತು. 5ನೇ ನಂಬರ್ಗೆ 3 ಇಡಿ. ನೀವು ಹಂಗೆ ಮಾಡಿ. 6ನೇ ನಂಬರ್ ನಿಮ್ಗೆ ಲಕ್ಕಿ ಇದೆ. ಕರೆಕ್ಟ್. 5 ಗಂಟೆ 10 ನಿಮಿಷಕ್ಕೆ ಇಟ್ರಿ, ಕರೆಕ್ಟ್ ಅಪ್ಪ. 5 ಗಂಟೆ 20 ನಿಮಿಷಕ್ಕೆ ಏನಕ್ಕೆ ಇಡಕ್ ಹೋದ್ರಿ ನೀವು? ಅವಾಗ 7 ಆಗೋಯ್ತಲ್ಲ. 5 ಗಂಟೆ 19 ನಿಮಿಷಕ್ಕೆ ಇಡಿ. ಓಕೆ, ನಿಮ್ಗೆ ಫ್ರೀ ಕನ್ಸಲ್ಟೇಷನ್ ಆಯ್ತು. ಇದಕ್ಕೆ ಫೀಸ್ ವಸೂಲ್ ಮಾಡ್ತೀನಿ ಆಮೇಲೆ. ಗೊತ್ತಾಯ್ತು. ಇವಾಗ ಏನ್ ಮಾಡಿದ್ರಿ ನೀವು? 3 ಅಲಾರಾಮ್ ನೀವು ಇಡೋದು ಅಭ್ಯಾಸ. 3 ಅಲಾರಾಮ್ ಇಡಿಲ್ಲ, 2 ಇಡಿ. ಅದನ್ನು ನೀವು 6 ಮಾಡ್ಕೋಬಹುದಲ್ಲ. ನೀವು 6ಕ್ಕೆ ಇಡ್ತೀರಿ. ನಾನು 15ನೇ ತಾರೀಕು ಕೊಟ್ಟಿರೋದು ನೋಡಿ. 15ನೇ ತಾರೀಕು ಕೊಟ್ಬಿಟ್ಟು ನೀವು 5 ಗಂಟೆ 10 ನಿಮಿಷ ಅಂದ್ರೆ 51 ಆಯ್ತು. ಕರೆಕ್ಟಾ? 15 ಅಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ರಿವರ್ಸ್ ಮಾಡಿದ್ರೆ 51. ಅದೇ ಸಕ್ಸಸ್ಫುಲ್ ಆಗಿರೋದು. ಗುರುಗಳು ಹೇಳ್ಕೊಟ್ಟಿದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ. ಅದು 2ನೇ ಅಲಾರಾಮ್ ಮಿಸ್ ಮಾಡ್ಬಿಟ್ರಿ. ಆಮೇಲೆ 5:30 ಅಂದ್ರೆ ಇನ್ನೊಂದು ಅಲಾರಾಮ್, ಅದು 8 ಆಗೋಯ್ತಲ್ಲ. ಅಲ್ಲೇನ್ ಮಾಡ್ಬೇಕು ನೀವು? 5:28 ಇಡಬೇಕು. ಗೊತ್ತಾಯ್ತು. ಅದಕ್ಕೆ ಗುರುಗಳ ಜೊತೆ ಅವಾಗ ಟ್ರಾವೆಲ್ ಮಾಡ್ತಾ ಇರಬೇಕು. ಹೆಂಗಿದೆ ಇದ್ರ ಗುರುಗಳು ಅನ್ನೋದು ಸರ್ವಿಸ್ ಸ್ಟೇಷನ್ ತರ. ಅವಾಗ ಕಾಂಟ್ಯಾಕ್ಟ್ ಅಲ್ಲಿ ಟಚ್ ಅಲ್ಲಿ ಇರಬೇಕು, ಸರ್ವಿಸ್ ಮಾಡ್ಕೊಂತ ಇರಬೇಕು. ಇಲ್ಲಾಂದ್ರೆ ಗಾಡಿ ಬ್ರೇಕ್ ಡೌನ್ ಆಗ್ಬಿಡ್ತದೆ. ದೂರ ಇದ್ದೀರಾ ಗುರುಜಿ, ಅದಕ್ಕೆ ಸಿಗ್ತಾ ಇಲ್ಲ. ಖಂಡಿತ ಮಾಡೋಣ. ಬಟ್ 1ನೇ ತಾರೀಕು ಕೊಟ್ಟದವರು 5ಕ್ಕೆ ಸ್ಟಿಕ್ ಆನ್ ಆಗ್ಲಿ. ಇದು ಅಲಾರಾಮ್ ಇಡೋ ಕೇಸ್. ಬೆಳಗ್ಗೆ ಹೊರಡ್ಬೇಕು ಮನೆಯಿಂದ, 9 ಗಂಟೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ನಾನೇನಾಯ್ತು, 9 ಗಂಟೆ 5 ನಿಮಿಷಕ್ಕೆ ಹೊರಡಿ ಅಂತೀನಿ. 9 + 5 14 ಅಷ್ಟೇ. ಅವಾಗ ಬೆಳಗ್ಗೆ ಎದ್ದಿದ್ದು ಲಕ್ಕಿ ಎಲ್ಲ ಆಯ್ತು. ಅಲಾರಾಮ್ ಇಟ್ಕೊಂಡು ಅದು 3 ಅಲಾರಾಮ್ ಇಟ್ರು ಕೂಡ ಲಕ್ಕಿನಲ್ಲೇ ಹೇಳ್ಬಿಟ್ಟೆ ನಾನು. ಆಮೇಲೆ ಹೊರಡೋದು ಹೇಳಿದೆ. ಹೊರಡೋವಾಗ ಎಲ್ರು ಡೈರೆಕ್ಷನ್ ಅಂತ ನೋಡ್ತಾರಲ್ಲ, ಲಕ್ಕಿ ಡೈರೆಕ್ಷನ್. ನಾರ್ತ್ ಇವರಿಗೆ ತುಂಬಾ ಒಳ್ಳೇದು ಲಕ್ಕಿ ಡೈರೆಕ್ಷನ್.
ಆಗ ಮನೆ ಒಳಗಿಂದ ನಾವು ಹೊರಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಾವ್ಯಾವ್ದೋ ಡೈರೆಕ್ಷನ್ ನಮ್ಮ ಮನೆ ಬಾಗ್ಲು ಇರ್ಬೋದು, ರೈಟ್? ಹೌದು. ಇವರು ನಾರ್ತ್ ಅಂತ ಎತ್ತಿದ ತಕ್ಷಣ ಒಂದು ಕಾಂಪಸ್ ಹೇಳ್ಬಿಡ್ತಲ್ಲ, ನಾರ್ತ್ ಎಲ್ಲಿದೆಯೋ ನೋಡ್ಕೊಂಡು ಕರೆಕ್ಟ್ 9 ಗಂಟೆ 5 ನಿಮಿಷಕ್ಕೆ ಹೋಗುವಾಗ ನಾರ್ತ್ ಒಂದ್ 2 ಹೆಜ್ಜೆ ನಡ್ಬಿಟ್ಟು ಆಮೇಲಿಂದ ಇವರು ಈಚೆ ಕಡೆ ಹೊರಡೋದು. ಸಿಂಪಲ್ ಆಗಿ ಇದಲ್ಲ, ನಮ್ಮಲ್ಲೇ ಮಾಡ್ಕೊಳ್ಳೋದಲ್ಲ. ಇದು ಯಾರು ನೋಡ್ತಾರೆ? ಮಲ್ಕೊಳ್ಳೋದ್ರಲ್ಲೂ ಡೈರೆಕ್ಷನ್ ಮ್ಯಾಟರ್ ಆಗುತ್ತೆ ಗುರುಜಿ. ಅಲ್ಲ, ಮಲ್ಕೊಳ್ಳೋದ್ರು ಕೂಡ ನೀವು ಮಲ್ಕೊಳ್ಳೋದ್ರಲ್ಲಿ ಕಾಮನ್ ಆಗಿ ಎಲ್ಲರೂ ಮಲಗಬೇಕಾಗಿರೋ ಡೈರೆಕ್ಷನ್ ಏನು ಅಂದ್ರೆ ಸೌತೆ. ಓಕೆ. ಎಲ್ಲರೂ ಸೌತ್ಗೆ ತಲೆ ಹಾಕ್ಬೇಕು, ಸೆಕೆಂಡ್ ಆಪ್ಷನ್ ಇಲ್ಲ. ಅಂದ್ರೆ ಕುಬೇರ ಮೂಲೆ ಮಲಗಬೇಕು. ಕುಬೇರ ಮೂಲೆ ಅದೆಲ್ಲ ಅದು ವಾಸ್ತವ ಬೇರೆ ಹೋಗ್ಬಿಡ್ತದೆ, ಅದು ಒಬ್ಬೊಬ್ರಿಗೆ ಒಂದೊಂದರ ಹೋಗಲ್ಲ, ಕಾಮನ್ ಇರುತ್ತೆ. ಇವಾಗ ಲಕ್ಕಿ ನಂಬರು ಕಲರ್ ಬಂದು ಒಬ್ಬೊಬ್ರಿಗೆ ಒಂದೊಂದರ ಇರ್ತದೆ. ಕರೆಕ್ಟ್. ಮಲಗೋದಕ್ಕೆ ಡೈರೆಕ್ಷನ್ ಹೆಡ್ ರೆಸ್ಟ್ ನಾನು ಮಾಡ್ಬೇಕಂದ್ರೆ ಎಲ್ಲರೂ ಸೌತ್ಗೆ ಮಾಡ್ಬೇಕು, ನಾರ್ತ್ಗೆ ಕಾಲ್ ಚಾಚ್ಬೇಕು. ಅದು ಬಿಟ್ಟು ಯಾರು ಏನ್ ಮಾಡಿದ್ರು ಕೂಡ ನಿದ್ದೆ ಗಿದ್ದೆ ಅದೆಲ್ಲ ಕರೆಕ್ಟ್ ಆಗಿ ಆಗಲ್ಲ. ಅದರಿಂದ ಇದೊಂದು ಕಾಮನ್ ಲಕ್ಕಿ ಟಿಪ್ ಫಾರ್ ಎವ್ರಿಬಡಿ. ನೀವು ಇವಾಗಲೇ ಅನ್ಕೊಂಬಿಡಿ, 1ರಿಂದ 9ನೇ ತಾರೀಕು ಹುಟ್ಟಿರೋರ್ವರೆಗೂ ಎಲ್ಲರೂ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು, ಉತ್ತರಕ್ಕೆ ಕಾಲ್ ಚಾಚಬೇಕು. ನಿಮ್ಗೆ ಏನು ಕಷ್ಟ ಆದ್ರೂ ಸರಿ ಅಡ್ಜಸ್ಟ್ ಮಾಡಿ ಇದೊಂದನ್ನು ಮಾಡ್ಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಓಕೆ. ಇದು ಮಲಗೋ ವಿಷಯಕ್ಕೆ ಮಾತ್ರ. ಆದ್ರೆ ನೀವು ಹೊರಡೋ ವಿಷಯಕ್ಕೆ ನಾನು ನಾರ್ತ್ ಅಂತ ಹೇಳಿದ್ದೀನಿ 1ನೇ ನಂಬರ್ ಹುಟ್ಟಿರೋರಿಗೆ. ಗೊತ್ತಾಯ್ತು. ಸೊ ಆಗ 1ನೇ ತಾರೀಕು ಹುಟ್ಟಿರೋರಿಗೆ ಅಲಾರಂ ಇಂದ ಆಯ್ತು, ಇದಾಯ್ತು, ಕಲರ್ಸ್ ಆಯ್ತು. ಓಕೆ. ಇನ್ನು ನೆಕ್ಸ್ಟ್ ವಿಷಯಗಳು, ದೇವ್ರ ಪೂಜೆ ಅಂತ ಎಲ್ಲರೂ ಮಾಡಿ, ಎಲ್ಲ ದೇವರು ನೀವು ಇಷ್ಟವಾದ ದೇವ್ರು ನೀವು ಮಾಡ್ಬೋದು. ಆದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಈ ವರ್ಷ ಹೆಚ್ಚಾಗಿ ಹೋಗಿ ಬನ್ನಿ. ಗುರುಜಿ, ವಿಷ್ಣುವಿನ ದೇವಸ್ಥಾನ ಎಲ್ಲಿದೆ ಗುರು? ಇದು ಒಳ್ಳೆ ಕೆಲಸ. ತಿರುಪತಿ ವೆಂಕಟೇಶ್ವರನು ವಿಷ್ಣುನೇ, ಅವತಾರ ಯಾವ? ಆಂಜನೇಯನು ವಿಷ್ಣುನೇ. ಓಕೆ. ಆಂಜನೇಯನು ವಿಷ್ಣು ರೂಪ ತಾನೆ. ಓಕೆ. ರಾಮ ಕೃಷ್ಣ ನಾಮ ಹಾಕಿರೋ ದೇವರೆಲ್ಲರೂ ವಿಷ್ಣು ಸ್ವರೂಪನೇ. ಅದರಿಂದ ವಿಷ್ಣುವಿನ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗಿ ಬನ್ನಿ. ಈ ವರ್ಷ ಪೂರ್ತಿ ಸ್ವಲ್ಪ ನಾನು ಸ್ಪಿರಿಚುವಲ್ ಇದ್ದೀನಿ ಅಂದ್ರೆ ವಿಷ್ಣು ಸಹಸ್ರನಾಮ ಓದಿ. 1ನೇ ನಂಬರ್ ಅವ್ರಿಗೆ ಹುಟ್ಟೋರಿಗೆ ನಾನು ಹೇಳ್ತಾ ಇರೋದು ಎಲ್ಲ ಓದ್ಬೋದು, ಬಟ್ ಈ ವರ್ಷ ಸ್ವಲ್ಪ ಬೆನಿಫಿಷಿಯಲ್ ಆಗಿ ನಿಮ್ಗಿರೋದಕ್ಕೆ 1ನೇ ತಾರೀಕು ಹುಟ್ಟಿರೋರು ವಿಷ್ಣು ಸಹಸ್ರನಾಮ ಓದಿ. ಗುರುಜಿ, ವಿಷ್ಣು ಸಹಸ್ರನಾಮ ಇಷ್ಟೊಂದು ದೊಡ್ಡದಾಗಿದೆ ಕೇಳಿ. ಕಾರಲ್ಲಿ ಹೋಗ್ತಾ ಇರ್ತೀರಾ, ಯಾಕೆ ಬೈಕಲ್ಲಿ ಏನೇನೋ ಹಾಕೊಂಡು ಮಾತಾಡ್ಕೊಂಡು ಹೋಗ್ತಿರ್ತೀರಲ್ಲ, ಬೈಕಲ್ಲಿ ಹೋಗೋರು ಕೂಡ ಕಿವಿರ್ಗೆ ವಿಷ್ಣು ಸಹಸ್ರನಾಮ ಹಾಕೊಂಡು 3/4 ಗಂಟೆ ಹೋಗ್ಬಿಟ್ರೆ ಸಾಕು, ವಿಷ್ಣು ಸಹಸ್ರನಾಮ ಪೂರ್ತಿ ಕೇಳ್ದಂಗೆ ಆಗ್ಬಿಡ್ತದೆ. ಫುಲ್ ಕೇಳಬೇಕು ಗುರುಜಿ, ಒಂದ್ ಸ್ವಲ್ಪ ಕೇಳೋದಾಗುತ್ತೆ. ನಾನು ಅದೇ ಹೇಳ್ತೀನಿ, ನಿಮ್ಗೆ ಫುಲ್ ಒಳ್ಳೇದಾಗಬೇಕಂದ್ರೆ ಫುಲ್ ಕೇಳಿ. ಸ್ವಲ್ಪ ಒಳ್ಳೇದ್ರೆ ಸಾಕು. ನಾನು ಆಲ್ರೆಡಿ ಸಖತ್ತಾಗಿ ಆರ್ಜಿಯಾಗಿ ಸಖತ್ತಾಗಿ ಮಾಡ್ಬಿಟ್ಟಿದ್ದೀನಿ ಗುರುಜಿ, ನನ್ಗೇನ್ ಬೇಕಾಗಿಲ್ಲ ಅಂದ್ರೆ ಕಮ್ಮಿಯಾಗಿ ಮಾಡಿ. ಅಕ್ಷಯ ತರ ಸಖತ್ತಾಗಿ ಮಾಡ್ಬಿಟ್ಟಿದ್ರೆ ಕಮ್ಮಿಯಾಗಿ ಮಾಡಿ. ನನಗೆ ಗುರುಜಿ ಕೊಟ್ಬಿಟ್ರು ಪರವಾಗಿಲ್ಲ. ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಮಾಡಿ, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡಿ. ಇದೆಲ್ಲ ಇದೆಯಲ್ಲ ವಿಷ್ಣು ಸಹಸ್ರನಾಮ. ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ. ಅದಕ್ಕಿಂತ ದೊಡ್ಡ ಮಂತ್ರ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ನಮ್ಮಲ್ಲಿ ಸಣ್ಣದು ಹೇಳ್ಕೊಟ್ಟಿದ್ದಾರೆ ಕೆಲವರು. ಯಾವಾಗ್ಲೂ ನೀನು ಹೆಂಗೆ ಅಂದ್ರೆ ನೀನು ಪಾಠ ಮನನ ಮಾಡ್ಬೇಕಾಗಿರೋದು ಅಂದ್ರೆ ಓಂ ನಮೋ ನಾರಾಯಣ ನಾರಾಯಣ ಹೇಳ್ತಾ 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 ನೀನ್ ಸುಮ್ನೆ ಕೂತಿದ್ರು ಅದು ಬರ್ಬೇಕು ಒಳಗಡೆ ಅಲ್ವಾ. 10 ಸಾರಿ ಸಿನಿಮಾ ಹಾಡು ಕೇಳ್ಬಿಟ್ರೆ ಅನ್ನಿಸುತ್ತಿದೆ ಯಾಕೋ ಇಂದು ಅಂತ ಹಂಗೆ ಹಮ್ಮಿಂಗ್ ಬರ್ತಾ ಇರ್ತದೆ ಅಲ್ವಾ. ಓಂ ನಮೋ ನಾರಾಯಣ ಅದ್ ಯಾಕೆ ಬರಲ್ಲ? ಅದು ಬರ್ತದೆ ಅಲ್ವಾ. ಬ್ಯಾಂಗಲ್ ಬಂಗಾರಿ ಮಾತ್ರ ಬರ್ತದಾ? ಬ್ಯಾಂಗಲ್ ಬಂಗಾರಿ ಬರ್ಲಿ, ಅದು ತಪ್ಪು ಅಂತ ನಾನು ಹೇಳ್ತಿಲ್ಲಪ್ಪ. ಬ್ಯಾಂಗಲ್ ಬಂಗಾರಿ ಬರೋವಾಗ ಓಂ ನಮೋ ನಾರಾಯಣ ಬಂದ್ರೆ ಏನು? ಖಂಡಿತ ಅಲ್ವಾ. ಬ್ಯಾಂಗಲ್ ಬಂಗಾರಿ ಹಂಗ್ ಹೋಗಿದ ತಕ್ಷಣ ಆಮೇಲೆ ಇನ್ನೊಂದು ಬರ್ತದೆ, ಹಿಂಗೆ ಬಂದು ಹೋಗಿದೆ ತಾನೆ ಎಷ್ಟೋ. ಆದ್ರೆ ಓಂ ನಮೋ ನಾರಾಯಣ ಆದ್ರಿಂದ ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಲ್ವಾ. ಆಗ ವಿಷ್ಣುದು ಓದ್ಬೇಕು, ಇಲ್ಲಾಂದ್ರೆ ಓಂ ನಮೋ ನಾರಾಯಣ. ವಿಷ್ಣು ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗ್ಲಿ. ಓಕೆ. ಲಕ್ಕಿ ಟಿಪ್ಸ್ ಅಲ್ಲಿ ಸೊ ಆಲ್ಮೋಸ್ಟ್ ದೇವ್ರ ಬಗ್ಗೆ ಹೇಳಿದೆ, ಲಕ್ಕಿ ಡೈರೆಕ್ಷನ್ಸ್ ಹೇಳಿದೆ. ಓಂ ನಮೋ ನಾರಾಯಣ ಮಿನಿಮಮ್ ಎಷ್ಟು ಸಲ ಜಪಿಸ್ಬೇಕು? ಒಂದ್ಸಲ 5 ಸಲನ? ನಾನೇನ್ ಹೇಳ್ತೀನಿ ಅಂದ್ರೆ, ಇವಾಗ ಎಲ್ಲರೂ ಕಾಮನ್ ಆಗಿ ಹೇಳಿದೆ 108 ಶತನಾಮಾವಳಿ, 108 ಸತಿ ಹೇಳಿ ಅಂತಾನೆ. ಯಾವ ಮಂತ್ರ ಅದು 1008 ಸರಿ ಹೇಳಿ ಅಂತಾರೆ. ಅದಕ್ಕೆ ತಾನೆ ವಿಷ್ಣು ಸಹಸ್ರನಾಮ ಅಂತ. ವಿಷ್ಣುವಿನ ಹೆಸರನ್ನೇ ಸಹಸ್ರ 1008 ಸರಿ ಕೇಳುತ್ತಾನೆ. ಕರೆಕ್ಟ್. ಟೈಮ್ ಇದ್ದಷ್ಟು ಮಾಡಿ ಅಂತೀನಿ. ಟೈಮ್ ಇದ್ದಷ್ಟು ಮಾಡಿ ಅಂತ. ಓಕೆ. ನಂಬರ್ ಅಂತ ಏನು ಇಲ್ಲ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ನಂಬರ್ ಫಾರ್ ನಮ್ಗೋಸ್ಕರ ಇಟ್ಟಿರೋದು 108 ಸತಿ ಹೇಳಿ ಶತನಾಮಾವಳಿ ಅಂದ್ರು, 1008 ಸತಿ ಹೇಳಿ ಸಹಸ್ರನಾಮಾವಳಿ ಅಂದ್ರು. ನಾನೇನ್ ಹೇಳ್ತೀನಿ ಗೊತ್ತಾ, ಅನ್ಲಿಮಿಟೆಡ್ ಆಗಿ ಖುಷಿ ಬೇಕು ಅಂತ ನೀವು ಅಂದಾಗ ಅನ್ಲಿಮಿಟೆಡ್ ಆಗಿ ಹೇಳ್ಕೊಂಡು ಹೋಗಿ. ಯಾರೋ ಒಬ್ರು ರಿವರ್ಸ್ ಸುತ್ತಾ ಇದ್ದಾರಂತೆ ಬೆಟ್ಟನ, ದೇವಸ್ಥಾನನ. ಏನ್ ಸ್ವಾಮಿ ಏನಾಯ್ತಂದ್ರೆ, ಸರ್ ನಮ್ಮ ಗುರುಗಳು 108 ಸರಿ ಸುತ್ತಿ ಅಂದ್ರೆ ನಾನು 120 ಸತಿ ಸುತ್ತಬಿಟ್ಟೆ, ಅದಕ್ಕೆ ರಿವರ್ಸ್ 12 ಸರಿ ಸುತ್ತಾ ಇದ್ದೀನಿ ಸರ್ 108 ಮಾಡಕ್ಕೆ ಅಂತ. ಈ ತರ ಮೌಢ್ಯತೆಗೆ ಹೋಗ್ಬಿಡ್ಬಾರ್ದು. ನಮ್ಮಲ್ಲಿ ಲೆಕ್ಕಾಚಾರವಾಗಿ ಇಟ್ಟಿದಾರೆಲ್ಲ, ಆ ಲೆಕ್ಕಾಚಾರನ ನೀವು ಅಲ್ಲಗಳೆದು ಬಿಡಬಾರ್ದು. 108 ಸತಿ ಅಂದ್ರು
ಒಂದು 10 ಸತಿ 12 ಸರಿ ಜಾಸ್ತಿ 120 ಆಗೋಯ್ತು. ಅದನ್ನು ಬೇರೆ ನೀನು ರಿವರ್ಸ್ ಸುತ್ತಬಿಟ್ಟು ಮೈನಸ್ ಮಾಡ್ತೀನಿ ಅಂತೀಯಲ್ಲ, ಇದು ಯಾವ ಸೀಮೆ ಲೆಕ್ಕಾಚಾರ? ಇದು ಬ್ಲೈಂಡ್ ಬಿಲೀಫ್ ಅಂತೀರಾ ಗುರುಜಿ? ಬ್ಲೈಂಡ್ ಬಿಲೀಫ್ ಅಲ್ಲ ಅದು. ಅದನ್ನೇನು ಹೇಳ್ತೀವಲ್ಲ, ನಮ್ಮಲ್ಲಿ ಎಷ್ಟು ಒಳ್ಳೇದು ಹೇಳ್ಕೊಟ್ರು ಕೊನೆಯಲ್ಲಿ ಏನಾದ್ರು ಒಂದು ಮಿಸ್ಟೇಕ್ ಮಾಡ್ಬಿಟ್ಟು ನಮ್ಮ ತಲೆಗೆ ತಂದಿಕ್ತಾನೆ ಕಡೆಗೆ. ಲೋ ಯಾಕೋ ದಡ್ಡ ಇನ್ನೊಂದು 12 ಸರಿ ಮಾಡಿದೆ, ನೀವು ತಾನೇ ಹೇಳಿದ್ ನನಗೆ 108 ಸತಿ ಅಂತಾನೆ ಮತ್ತೆ ನಮ್ಗೆ. ಸರಿ ಬಿಡಪ್ಪ, ಒಂದು 12 ಸರಿ ಜಾಸ್ತಿ ಅದೆಂಗೆ 108 ಒಂದ್ಮೇಲೆ 108 ಇರ್ಬೇಕಲ್ಲ. ಅವಾಗ ನೀವ್ ಹೇಳಿದ್ರಲ್ಲಿ ಏನೊಂದು ಅರ್ಥ ಇಲ್ವಾ? ಅಲ್ಲ ತಿರುಗೋದ್ರೆ ನೋಡಿ ಅವ್ನ್ ಮಾಡೋ ತಪ್ಪನ್ನ ನಾವು ಒಂದ್ 12 ಸರಿ ಜಾಸ್ತಿ ಮಾಡಿದೆ ಪುಣ್ಯ ಸಿಗುತ್ತೆ ಬಿಡೋ. ನಾನ್ ಹೇಳಿದ್ 108 120 ಮಾಡಿದೆ ಬಿಡೋ ಅಂದ್ರೆ ಅವ್ನು ಅದನ್ನು ಒಪ್ಪಲ್ವೇ. ಗುರುಗಳ ಹತ್ರ ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾನಲ್ಲ. ಮತ್ 108 ಅಂತ ನೀವ್ ಹೇಳಿದಕ್ಕೆ ಏನ್ ಬಂತು ಬೆಲೆ ಅಂತಾನೆ ಅಲ್ವಾ? ಅದರಿಂದ ನೀವು ಅದನ್ನ ಜಾಸ್ತಿ ಹೇಳಿ. ಇದು ಅವಾಗ 5-6 ಲಕ್ಕಿ ಟಿಪ್ಸ್ ಕೊಟ್ಟಿದ್ದೀನಿ, ಕಲರ್ಸ್ ಹೇಳಿದೀನಿ, ನಂಬರ್ ಅಲ್ಲಿ ಪರ್ಟಿಕ್ಯುಲರ್ 5. ಆಮೇಲೆ ಇನ್ನೂ ಒಂದ್ ಹೇಳ್ತೀನಿ ಕೇಳಿ, ಲಕ್ಕಿ ಟಿಪ್ 5 ಯೂಸ್ ಮಾಡೋದ್ರಲ್ಲಿ ಪೆಟ್ರೋಲ್ ಹಾಕ್ಬೇಕು ನೀವು. ಗಾಡಿಗೆ ಪೆಟ್ರೋಲ್ 2 ವೀಲರ್ 4 ವೀಲರ್ ಕಾಮನ್ ಆಗಿರ್ತದೆ. ಹೌದು. 2 ವೀಲರ್ 4 ವೀಲರ್ ಇದ್ದವರು ಸ್ವಲ್ಪ ಕಮ್ಮಿನೇ. ಹೌದು. ಹಾಗೇನ್ ಮಾಡ್ಬೋದು ನೀವು, 2 ವೀಲರ್ 4 ವೀಲರ್ ಓಡಿಸೋರು 1400 ರೂಪಾಯಿಗೆ ಪೆಟ್ರೋಲ್ ಹಾಕಿ. ಓಕೆ, ಅಲ್ಲೂ 5 ಬರ್ಬೇಕು. 5 ಬರ್ಬೇಕು. 500 ರೂಪಾಯಿಗೆ ಪೆಟ್ರೋಲ್ ಹಾಕಿ. ಹಂಗಂತ 5 ರೂಪಾಯಿಗೆಲ್ಲ ಹಾಕಕ್ ಹೋಗ್ಬೇಡಿ, ಅವ್ರೇನ್ ಮುಖ ನೋಡ್ತಾರೆ. 5 ರೂಪಾಯಿಗೆ ಪೆಟ್ರೋಲ್ ಹಾಕೋತರ ಪೆಟ್ರೋಲ್ ಬಂಕ್ ಅಕ್ಷಯ್ ಅವ್ರು ತೆಗೆದ್ರೆ ಹೋಗಿ 14 ರೂಪಾಯಿಗೆ ಪೆಟ್ರೋಲು, 23 ರೂಪಾಯಿಗೆ ಪೆಟ್ರೋಲು, 41 ರೂಪಾಯಿಗೆ ಪೆಟ್ರೋಲು ಅಕ್ಷಯ್ ಅವ್ರ ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾರೆ. ಅವಾಗ ಅವ್ರು ಕೇಳಿ, ಅಕ್ಷಯ್ ಅವರೇ ನೀವು ಗುರೂಜಿದೆಲ್ಲ ನಿಮ್ಮಲ್ಲಿ ಇಂಟರ್ವ್ಯೂ ಮಾಡ್ತಿರಲ್ಲ, ನಿಮ್ ಪೆಟ್ರೋಲ್ ಬಂಕ್ ಅಲ್ಲೂ ಈ ಫೆಸಿಲಿಟಿ ಕೊಟ್ಟಿಲ್ಲ ಅಂದ್ರೆ ನಾವ್ ಎಲ್ಲಿಂದ ಹೋಗೋದು? ಅದಕ್ಕೋಸ್ಕರ ನನಗೆ 41 ರೂಪಾಯಿಗೆ ಹಾಕಿ ಅಂತ ಹಾಕಿಸ್ಕೊಂಡ್ ಬನ್ನಿ. ಗುರುಜಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದಾರೆ ನಮ್ಮ ಪೆಟ್ರೋಲ್ ಬಂಕ್ ಮೇಲೆ. ಸೊ ಒಟ್ನಲ್ಲಿ ಅಲ್ಲೂ ಎಲ್ಲ ಬಸ್ ತರ ರೂಲೇ ಆಯ್ತು. ತಥಾಸ್ತು ಅಂತ RJ ಅಕ್ಷಯ್ ಹೇಳಿದ್ರೆ ಫಸ್ಟ್ ಕೈ ಇಡದೆ ಗುರುಗಳ ಮೇಲೆ ಅಂತ ನೀವು ಹೇಳಪ್ಪ. ಪರವಾಗಿಲ್ಲ ನೋಡಪ್ಪ, ಗುರುಗಳು ಎಲ್ಲದಕ್ಕೂ ರೆಡಿ. ಓಕೆ, ನಮ್ಗೇನಂದ್ರೆ ನಾನು ಮೊದ್ಲೇ ಹೇಳಿದ್ದೀನಿ, ನಾನು ಫ್ರೆಂಡು, ಆಮೇಲೆ ಗೈಡು, ಆಮೇಲೆ ಫಿಲಾಸಫರ್. ನಾನು ಲಾಸ್ಟೇ ಫಿಲಾಸಫರ್. ನಾನು ಯಾವತ್ತು ನಾನು ಫಿಲಾಸಫರ್ನ ನಾನು ಲಾಸ್ಟಿಗೆ ತಳ್ತೀನಿ. ನಾನು ಯಾವತ್ತು ಎಲ್ರ ಜೊತೆ ಫ್ರೆಂಡ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ತುಂಬಾ ಈಸಿಯಾಗಿ ನಮ್ ಜೊತೆ ಜೆಲ್ ಆಗುತ್ತೆ. ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಅವನೇನಾದ್ರೂ ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಅವ್ನು ಇಷ್ಟಪಟ್ರೆ ಅವ್ನಿಗೆ ಗೈಡ್ ಆಗ್ತೀನಿ. ಕರೆಕ್ಟ್. ಅದಕ್ಕೂ ಮೇಲೂ ಅವ್ನ ಅಪ್ಗ್ರೇಡ್ ಅಲ್ಟಿಮೇಟ್ ಬೇಕು ಅಂದಾಗ ನಾನು ಅಲ್ಲಿ ಅವನಿಗೆ ಫಿಲಾಸಫರ್ ಆಗ್ತೀನಿ. ಅದ್ರಲ್ಲಿ ನಾನು ಐ ಆಮ್ ರೆಡಿ. ಓಕೆ, ಅದು ಅವ್ನ ಅಕ್ಸೆಪ್ಟ್ ಮಾಡೋದ್ರ ಮೇಲೆ ಡಿಪೆಂಡ್. ಅವ್ನು ಏನೇನೋ ನನ್ನ ಹತ್ರ ಲೆಕ್ಕಾಚಾರ ಹಾಕೊಂಡು ಬಂದಂದ್ರೆ ನಾನು ಜೊತೆ ಫ್ರೆಂಡ್ ಆಗಿದ್ದು ಜಾಲಿಯಾಗಿದ್ದು ಹೋಗ್ಬಾಗ್ರು ಅಂತ ಹೇಳಿ ಕಳ್ಸ್ಬಿಡ್ತೀನಿ. ಆಗ ಪೆಟ್ರೋಲ್ ಹಾಕೋ ವಿಷಯ ಒಂದಾಯ್ತಾ. ಆಮೇಲೆ ಇವತ್ತು ATM ಕಾರ್ಡ್ ನೀವು ದುಡ್ಡುಗಳು ಡ್ರಾ ಮಾಡ್ತೀರಾ, ಕರೆಕ್ಟ್ ತಾನೆ? ಬಟ್ ATM ಕಾರ್ಡ್ ದುಡ್ಡು ಡ್ರಾ ಮಾಡ್ತೀರಾ, ಎಷ್ಟೆಷ್ಟೋ ಮಾಡ್ತೀರಾ. ಮಾಡುವಾಗ ಇವಾಗ 5,000 3,000 ಮಾಡ್ಬೇಕಪ್ಪ, 3,200 ಮಾಡಿ. ನಾನು 4,000 ಮಾಡ್ಬೇಕು ಅನ್ಕೊಂಡಿದ್ದೆ, 4,100 ರೂಪಾಯಿ ಮಾಡಿ. ಎಷ್ಟೆಷ್ಟಿದೆ? ಕರೆಕ್ಟ್, ನಿಜ ತಾನೆ? ಕರೆಕ್ಟ್. ಇವಾಗ ಹೋಮ್ ಮೇಕರ್ಸ್ ಅಂತ ಹೆಣ್ಮಕ್ಳನ್ನ ಕರಿತೀವಿ, ಮನೇಲೇ ಇರೋರ್ನ. ಅವ್ರೆಲ್ರು ಹೌಸ್ ವೈಫ್ ಅಂತ ಇರ್ತಾರೆ. ಏನ್ ಹೌಸ್ಗೆ ವೈಫ್ ಯಾರಾದ್ರು? ಕೆಲ್ಸಕ್ಕೆ ಹೋಗ್ರೆ ಕೆಲ್ಸಕ್ಕೆ ಹೋಗ್ತೀನಿ, IT ಇದೀನಿ ಸರ್ ಅಂತಾರೆ. ಕೆಲವು ಹೆಣ್ಮಕ್ಳು ಕೇಳಿದ್ರೆ ನಾನು ಹೌಸ್ ವೈಫ್, ಏನಮ್ಮ ಮನೆಗೆ ವೈಫಾ? ಇದೆಲ್ಲ ಇಲ್ಲ. ಹೋಮ್ ಮೇಕರ್ ಅಂದ್ರೆ ಮನೇನ ನೋಡ್ಕೊಳ್ಳೋಣ. ಆ ಹೋಮ್ ಮೇಕರ್ಗೆ ಏನ್ ಹೇಳ್ತೀನಿ ಗೊತ್ತಾ, ಬೆಳಿಗ್ಗೆ ಮೊದ್ಲು ನೀವು ಅಷ್ಟು ಅಲಾರಾಮ್ ಇಟ್ಟಿದ್ದೀವಿ 5ರಲ್ಲಿ ಹೇಳಿರಿ. ಬಾಗಿಲು ತೆಗಿತಾರ, ತುಂಬಾ ಮುಖ್ಯವಾಗಿ ಬಾಗಿಲು ತೆಗೆದ್ಬಿಟ್ಟು ಒಂದು ರಂಗೋಲಿ ಇಡೋದು ಫಸ್ಟ್ ಬೆಳಗ್ಗೆ ಇದ್ದಲ್ಲ 5ರಲ್ಲಿ ಮಾಡಿ. ನಿಮಗ್ ಲಕ್ಕಿ ನಂಬರ್ ಅದೇ ತಾನೇ ಮಾಡಿ. ಸೊ ಇದು 1ನೇ ತಾರೀಕು ಮಾತ್ರ 5 ಈ ವರ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಂಗ್ ಮಾಡಿ 5 ಉಪಯೋಗಿಸಿದಷ್ಟು ನಿಮ್ಗೆ ಚೆನ್ನಾಗಿರುತ್ತೆ ಅಂತ. ಕರೆಕ್ಟ್. ಪೆಟ್ರೋಲ್ ಇಂದ ಹೇಳಿದೆ, ಪೆಟ್ರೋಲ್ ಹಾಕೋದ್ರಿಂದ ಹಿಡಿದು ATM ಅಲ್ಲಿ ದುಡ್ಡು ಡ್ರಾ ಮಾಡೋದ್ರಿಂದ ಹಿಡಿದು 5 ಎಷ್ಟು ಫಾಲೋ ಮಾಡ್ತಾರೆ ಈ ವರ್ಷ, ಇವ್ರಿಗೆ ಏನೇ ಕೆಟ್ಟದ್ದು ಏನಾಗ್ಬೇಕು ಅದೆಲ್ಲ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಗುತ್ತೆ. ಸೊ ನನಗ್ ಗೊತ್ತಿರೋರ್ಗು ಅವ್ರು ಚೆನ್ನಾಗ್ ಆಗ್ಬೇಕಷ್ಟೇ. ಇವಾಗ ಡೆಪಾಸಿಟೇ ಮಾಡ್ಬೇಕಪ್ಪ ದುಡ್ಡು. 4 ಲಕ್ಷ ಡೆಪಾಸಿಟ್ ಮಾಡ್ಬೇಕು ಅಂತ ಹೋದ್ರು. 4 ಲಕ್ಷ 1,000 ಮಾಡಿದ್ರೆ ಪ್ಲಸ್ ತಾನೇ, ಏನಕ್ಕೂ ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ. 5 ಬಂತು. ಆಗ ನೀವು ಎಲ್ಲಾದ್ರಲ್ಲಿ ನಂಬರ್ ನೀವು ತಗೊಂಡ್ ಬರ್ಬೋದು. ಕರೆಕ್ಟ್, ತಗೊಂಡ್ ಬಂದಾಗ ಅದೇ ಲಕ್ಕು. ಇವಾಗ ಬಹಳಷ್ಟು ಜನ ನೀವು ನೋಡಿ, ನಮ್ಗೆ ಗೊತ್ತೇ ಇಲ್ಲ, ನಾವ್ ಹಿಂಗ್ ಅನ್ಕೊಂಡಿರ್ತೀವಿ, ಅದೇ ಪರ್ಟಿಕ್ಯುಲರ್ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಮಾಡಿನೇ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಇದೆಲ್ಲ ಇದೆ. ಅದಕ್ಕೆ ಬಹಳ ಉದಾಹರಣೆ ಕೊಡ್ಬೋದು. ಅದರಿಂದ 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಪ್ಲಸ್ ಪಾಯಿಂಟ್ಸ್ ಇದು. ಇವ್ರು ಈ ರೀತಿ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ. ವೆರಿ ನೈಸ್. ಸೊ ಈ ವರ್ಷ ಅವ್ರಿಗೆ ನ್ಯೂಟ್ರಲ್ ಆದಂಥ ವರ್ಷ, ಕೆಟ್ಟದ್ದು ಇಲ್ಲ ಒಳ್ಳೇದು ಇಲ್ಲ, ಮಧ್ಯದಲ್ಲಿದೆ. ಅದರಿಂದ ಧಾರಾಳವಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಎಲ್ಲಾ ವಿಷಯಗಳನ್ನ ಇವ್ರು ಮಾಡ್ಕೊಂಡು ಹೋಗ್ಬೋದು. ಇದನ್ನ ಇನ್ನೂ ಸ್ವಲ್ಪ ಸೂಪರ್ ಫೈನ್ ಮಾಡ್ಕೊಳಕ್ಕೆ ನಾನು ಏನೇನು ಅಂತ ಹೇಳಿದ್ದೀನಿ, ಅವ್ರ ಕ್ಯಾರೆಕ್ಟರ್ಸ್ ಹೇಳಿದ್ದೀನಿ, ಮೋಟಿವೇಟ್ ಮಾಡಿದ್ದೀನಿ, ಮೋಟಿವೇಟ್ ಜಾಸ್ತಿ ಮಾಡಿದ್ದೀನಿ, ವೀಕ್ನೆಸಸ್ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ, ಸ್ವಲ್ಪ ಕೇರ್ ತಗೊಳ್ಳಿ ಅಂತ. ಓಕೆ, ಅದರಿಂದ ಸೊ ಗುರುಜಿ ಒಂದ್ರ ಬಗ್ಗೆ ಹೋಲಿಸ್ಟಿಕ್ ಆಗಿ AB ಡಿವಿಲಿಯರ್ಸ್ ಹೇಗೆ ಚಿನ್ನಸ್ವಾಮಿ 360 ಡಿಗ್ರಿ ಹೊಡಿತಾರೋ ಎಲ್ಲಾ ಆಂಗಲ್ಸ್ ಕವರ್ ಮಾಡಿದೀರಾ. ಅಂಡ್ ಯಾರ್ಯಾರಿಗೆ ಒನ್ ಬಗ್ಗೆ ಇನ್ನ ಡೌಟ್ಸ್ ಇದೆ, ಗುರುಜಿನ ರೀಚ್ ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಗುರುಜಿ ಆಫೀಸ್ ಅಡ್ರೆಸ್ ಇರುತ್ತೆ, ಬಂದ್ ಮೀಟ್ ಮಾಡ್ಬೋದು. ಪ್ಲಸ್
ಏನಾದರೂ ಅಡಿಷನಲ್ ಇನ್ಫಾರ್ಮೇಶನ್ ಇದ್ರೆ ಗುರುಜಿ ಹತ್ರ ತಿಳ್ಕೊಬೋದು ನೀವು. ಥ್ಯಾಂಕ್ ಯು ಗುರುಜಿ. ಆದಷ್ಟು ಬೇಗ ಒಂದು ಪೆಟ್ರೋಲ್ ಬಂಕ್ ಹಾಕೋಣ ಹೇಳಿದ್ದೀರಾ, ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ 2 ಬಗ್ಗೆ ಮಾತಾಡ್ತೀವಿ. ಯಾರ್ಯಾರು 2ನೇ ತಾರೀಕು ಹುಟ್ಟಿರ್ತಾರೆ, ಈ ವರ್ಷ ಯಾವ ತರ ಇರುತ್ತೆ, ಅಂಡ್ ನಿಮ್ಮ ಎಂಟೈರ್ ಕ್ಯಾರೆಕ್ಟರಿಸ್ಟಿಕ್ಸ್ ಗುರುಜಿ ಹೇಳಿದ್ಮೇಲೆ ನಿಮ್ಗೆ ಅನ್ಸುತ್ತೆ ರಿಲೇಟ್ ಆಗ್ತದೆ ಅಂತ. ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಗುರುಜಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.